ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ತುಂಬಾ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು 15 ವರ್ಷಕ್ಕೇನೆ ಮದುವೆ ಆಗಿ ತಮ್ಮ 30ನೇ ವರ್ಷ ದಾಟೋದ್ರ ಒಳಗಡೆ ಆಸರೆ ಆಗಿದ್ದಂತಹ ಗಂಡನನ್ನ ಕಳ್ಕೊತಾರೆ. ಅದಾದ ನಂತರ 58ನೇ ವರ್ಷಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ರಾರಾಜಿಸಿ 5ನೇ ವಾರಕ್ಕೆ ಎಲಿಮಿನೇಟ್ ಆಗಿದ್ದಾರೆ. ಯಾಕೆ ಅಂತ ಅವ್ರನ್ನ ಕೇಳೋಣ ಬನ್ನಿ. ಮಲ್ಲಮ್ಮ ಹೇಗಿದ್ದೀರಾ? ಆರಾಮಿ ನೋಡ್ರಿ, ನೀವ್ ಆಗಿದ್ದೀರಿ? ನಾನು ಹೆಂಗಿದ್ದೀನಿ? ಸೂಪರ್ ಆಗಿದ್ದೀನಿ. ಸೂಪರ್ ಆಗಿದ್ದೀರಿ. ಅಯ್ಯೋ ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಮತ್ತೆ ಹೆಂಗ್ ಅನ್ನಿಸ್ತು ಬಿಗ್ ಬಾಸ್ ಮನೆ? ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು ನಾನು ಇವತ್ತು. ತುಂಬಾ ಜನತನ ಮಾತಾಡ್ರಿ ಹೊತ್ತು ಮುಗ್ತಾನ. ನಿಮ್ಮ ಇನೋಸೆನ್ಸ್ ಬಿಗ್ ಬಾಸ್ ಮನೆಯಲ್ಲಿ, ಮುಗ್ಧತನ, ನೀವು ತುಂಬಾ ದಿನ ಉಳ್ಕೋತೀರಾ ಅನ್ಕೊಂಡಿದ್ದೆ ನಾನು. ನಾವ್ ಹಂಗೆ ಅನ್ಕೊಂಡಿದ್ದೀರಿ. ನಾವು ಹಂಗೆ ಯಾಕೆ ಹೊರಗ್ ಬಂದ್ರಿ? ಏನಾಯ್ತ ನೋಡ್ರಿ, ನಮ್ಗೇನ್ ಗೊತ್ತ, ಹೊರಗಿದ್ದ ಒಳಗಿದ್ದವ್ರು. ಏನ್ ಕಾರಣ ಇರ್ಬೋದು ಗೊತ್ತಿಲ್ಲ ನಿಮ್ಗೆ? ಕಾರಣ ಏನಿದ್ರಿ, ನಾನು ಒಳಗಡೆ ಇದ್ದಾಗ ಏನ ಸುದ್ದಿ ಮಾಡಿದ್ರಂತ. ಮಲ್ಲಮ್ಮ ಹೊರಗ್ ಬಂದಾಳ, ಹೌದು, ನಿಮ್ಗೆ ಗೊತ್ತಿಲ್ವಾ ಅದು? ಅದು ಒಳಗಡೆ ಇಲ್ಲಿ ಗೊತ್ತಿರಿ, ಹೊರಗಡೆ ಬಂದಿನ್ ಗೊತ್ತು. ಒಳಗಡೆ ಇದ್ದಾಗ ಏನು ಗೊತ್ತಾಗಲ್ಲ. ನಿಮ್ಮ ಚಿಕ್ಕ ಸೊಸೆಗೋ ದೊಡ್ಡ ಸೊಸೆಗೋ ಪ್ರೆಗ್ನೆಂಟ್ ಇದಾರೆ, ಡೆಲಿವರಿ ಆಗ್ಬಿಟ್ಟಿದೆ, ಅದಕ್ಕೆ ಮಲ್ಲಮ್ಮ ಆಚೆ ಬಂದಿದ್ದಾರೆ ಅಂತ ಸುದ್ದಿ ಮಾಡ್ಬಿಟ್ರ. ಸುಮ್ನೆ ಬೈಕೋತೀರಾ ಅವ್ರಿಗೆಲ್ಲ? ಬೈಬಾರ್ದ್ರಿ, ಒಳ್ಳೇದಾಗ್ಲಿ ಅನ್ನೋದು, ಬೈಬಾರ್ದು. ಎಷ್ಟು ನೀವು ತುಂಬಾ ಇಷ್ಟಪಡ್ತಾ ಇದ್ರಿ ಬಿಗ್ ಬಾಸ್ ಮನೆನ? ಹೌದು, ತುಂಬಾ ಮಿಸ್ ಮಾಡ್ಕೋತೀರಾ. ಏನ್ ಮಿಸ್ ಮಾಡ್ಕೋತೀರಾ ಮಲ್ಲಮ್ಮ ಬಿಗ್ ಬಾಸ್ ಮನೇಲಿ? ಎಲ್ಲ ಬಿಗ್ ಬಾಸ್ ಮನಿ, ಸುದೀಪ್ ಸರ್ನ, ಬಿಗ್ ಬಾಸ್ ಸರ್ನ, ಎಲ್ಲರ ಅಲ್ಲಿದ್ದ ಜನಗಳನ್ನ ತುಂಬಾ ಮಿಸ್ ಮಾಡ್ಕೊಂತೀವಿ. ಓಕೆ, ಈಗ ಏನಾದ್ರೂ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಆದ್ರೆ, ಇನ್ ಕೇಸ್ ಆಲ್ರೆಡಿ 3 ಜನ ಹೋಗಿದ್ದಾರೆ, ಮತ್ತೆ ಏನೋ ಮಲ್ಲಮ್ಮಂಗ್ ಅವಕಾಶ? 3 ಜನ ಎಲ್ಲಿ ಹೋಗ್ಯಾರ? 3 ಜನ. ಸೂರಜ್ ಅವ್ರ 3 ಜನ ಮನೆ ಒಳಗಡೆ ಹೋಗುದು, ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳಿದ್ರೆ ಮತ್ತೆ ರಿಟರ್ನ್ ಮನೆ ಒಳಗಡೆ ಹೋಗುದು. ಸೊ ನಿಮ್ಗೆ ಏನಾದ್ರು ಆತರ ಅವಕಾಶ ಸಿಕ್ಕ್ರೆ ಮತ್ತೆ ಇನ್ ಕೇಸ್ ಹೋಗ್ತೀರಾ? ಮತ್ತೆ ಓಡ್ಕೊಂಡೇ ಹೋಗ್ಬಿಡ್ತೀವಿ. ಯಾಕೆ ಅಷ್ಟಿಷ್ಟವಲ್ಮ ಬಿಗ್ ಬಾಸ್? ಬಿಗ್ ಬಾಸ್ ಮನಿ ಅಂದ್ರ ಈಗ ಹೊರಗಡೆ ಬಂದ್ರಲ್ವಾ, ನಾನು ಡಾಕ್ ಸತೀಶ್ ಅವ್ರಾಗಿರ್ಬೋದು, ಅಂಡ್ ಕರಿಬಸಪ್ಪ ಅವ್ರಾಗಿರ್ಬೋದು, ಅಮಿತ್ ಆಗಿರ್ಬೋದು, ಎಲ್ರು ಕೂಡ ಅಮಿತ್ ವಾಪಸ್ ಹೋಗ್ತೀನಿ ಅಂತ ಹೇಳಿದ್ರು. ಇನ್ ಮಿಕ್ದವ್ರೆಲ್ಲ ದೊಡ್ಡ ನಮಸ್ಕಾರ, ಬೇಡವೇ ಬೇಡ ಬಿಗ್ ಬಾಸ್ ಮನೆ ಸಾವಾಸ, ನಮ್ಗೆ ಊಟ ಸಿಗ್ತಿರ್ಲಿಲ್ಲ ಅಂತೆಲ್ಲ ಹೇಳಿದ್ರು. ಊಟ ಯಾಕೆ ಸಿಗಲ್ಲ? ಎಲ್ಲ ತುಂಬಾ ಊಟ ಸಿಗ್ತದೆ. ಅಂದ್ರೆ ಲಿಮಿಟೆಡ್ ಫುಡ್ ಸಿಗ್ತಾ ಇತ್ತು, ಒಂದ್ ಬೌಲ್ ದಾಲು, ಒಂದ್ ಚಪಾತಿ ಇಷ್ಟೇ ಸಿಗ್ತಾ ಇತ್ತು. ಯಾಕೆ ಸಿಗ್ತದೆ? ಎಲ್ಲ ಸಾಕಂಗ ಒಬ್ಬೊಬ್ರಿಗೆ 3 ಚಪಾತಿ ಇಷ್ಟು ಅನ್ನ, ಎಲ್ಲ ಸಾಕಂಗ ಸಿಗ್ತಿತ್ತು. ಸುಮ್ಮನೆ ಹೇಳ್ಬಾರ್ದು. ಹೌದಾ? ಎಲ್ಲ ಚೆನ್ನಾಗಿರ್ತಿತ್ತು, ಎಲ್ಲ ಚೆನ್ನಾಗಿರ್ತಿತ್ತು ಊಟ. ಇದು ಹಣ್ಣು, ಹಂಪ್ಲಿ, ಹಾಲು ಎಲ್ಲ ಕೊಡೋರು. ಸುಮ್ನೆ ಅನ್ಬಾರ್ದ ಹಂಗ. ಅಂದ್ರೆ ಇವ್ರಿಗೆ ಸಾಕಾಗ್ತಿರ್ಲಿಲ್ಲ ಅನ್ಸುತ್ತೆ, ಮತ್ತೆ ನಾನ್ ವೆಜ್ ಸಿಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸತೀಶ್ ಅವ್ರಿಗೆ ದಿನ ಬೇಕಂತ. ದಿನ ಎಲ್ಲಿ ಕೊಡ್ತಾರೆ? ನಮ್ಮ ಮನೆಯಲ್ಲೇ ಮಾಡ್ಕೊಂಡ್ ತಿನ್ನಕ್ಕಾಗಲ್ಲ. ಇನ್ನು ಅಷ್ಟು 18 ಜನಕ್ಕೆಲ್ಲ ದಿನ ಯಾರು ಕೊಡ್ತಾರೆ? ಕೊಡ್ತಿದ್ರು ಅವರು, ನಾನ್ ವೆಜ್ ಕೊಡ್ತಿದ್ರು, ಎಲ್ಲಿ ಮಾಡ್ಕೊಂಡು ಉಣ್ತಿದ್ದೆವು. ಮೊಟ್ಟೆ ಅಂತೂ ವಾರ ಡೈಲಿ. ಒಬ್ಬೊಬ್ರಿಗೆ 6 ಮೊಟ್ಟೆ, ಒಂದ್ಸಲ 6, ಒಂದ್ಸಲ 4, ಒಂದ್ಸಲ 3 ಕೊಡ್ತಿದ್ರು. ಹಣ್ಣಂತ್ರು ಎಲ್ಲ ಮಂದಿಗೆ 5, 6 ಎಲ್ಲ ತರದ ಹಣ್ಣು. ಹಾಲಂತ್ರು ವಾರ ತನ ಕುಡಿದ್ರು, 2 ಹೊತ್ತು ಕುಡಿದ್ರು ಇನ್ನೂ ಉಳಿತಿದ್ದು. ನಮ್ಮ ಮನೆಯಲ್ಲಿ ತಂದು ಕುಡಿಯಕ್ಕಾಗಲ್ಲ, ಅಷ್ಟು ಹಣ್ಣುಗಳು ತಿನ್ನಕ್ಕಾಗಲ್ಲ, ಅಂತ ಊಟ ಉಣಕ್ಕಾಗಲ್ಲ. ಅಂತ ಊಟ ಸಿಕ್ಕರು ಸಿಕ್ಕಿಲ್ಲ ಅನ್ನೋರಿಗೆ ತಪ್ಪದು ಅಲ್ವಾ? ತಪ್ಪದ ಅನ್ಬಾರ್ದಂಗ. ಏನೇ ಒಂದ್ ಎಳೆ ಕಂಬಿದ್ರು ಹೊಟ್ಟೆ ತುಂಬ ಊಟ ಮಾಡಿವಿ ಅಂತ ಹೇಳ್ಬೇಕು. ಅದೇ ನಮ್ ಧರ್ಮ. ನೋಡಿ, ನಿಮ್ ದೊಡ್ಡ ಗುಣ ಅನ್ನೋದ್ ಮೇಲೆಲ್ಲ ಹಂಗ ಸಿಕ್ಕರು ಸಿಕ್ಕಿಲ್ಲ ಅಂತ ಹೇಳ್ಬಾರ್ದು. ಅಂದ್ರೆ ಅವರು ಕಮ್ಮಿ ಆಗ್ತಾ ಇತ್ತು, ನಮ್ಗೆ ಹೊಟ್ಟೆ ತುಂಬಾ ಸಾಕಾಗ್ತಿರ್ಲಿಲ್ಲ ಅಂತ ಇತ್ತು. ತುಂಬಾ ಜನ ಕಂಟೆಸ್ಟೆಂಟ್ಸ್ ಅದನ್ನೇ ಹೇಳಿದ್ದಾರೆ. ಅಷ್ಟು ಸಿಕ್ಕರು ಇನ್ನ ಡಸ್ಟ್ಬಿನ್ಗೆ ಹಾಕ್ತಿದ್ರು, ಮತ್ತೆ ಸಿಕ್ಕಿಲ್ಲ ಅಂದ್ರೆ ಇನ್ ಏನ್ ಮಾಡ್ಬೇಕು ಹೇಳ್ರಿ? ವೇಸ್ಟ್ ಬೇರೆ ಮಾಡ್ತಾ ಇದ್ರು. ಎಷ್ಟು ಬೇರೆ ಆಗ್ತಿತ್ತು. ಆ ನಾನ್ ವೆಜ್ ಎಲ್ಲ ಏನೋ ಹಾಳಾಗಿದೆ ಅಂತ ಹೇಳ್ಬಿಟ್ಟು 1ನೇ ವಾರದಲ್ಲಿ 2ನೇ ವಾರದಲ್ಲಿ ಅನ್ಸುತ್ತೆ ವೇಸ್ಟ್ ಮಾಡಿದ್ರು ನೋಡಿ. ಚಿಕನ್, ಮಟನ್ ಅನ್ಸುತ್ತೆ. ಮಟನ್ ಸತೀಶ್ ಅವ್ರು ಹಂಗೆ ಇಡಿ ನಾನು ಅದನ್ನೇ ತಿಂತೀನಿ ಅಂತ ಅಂದ್ರು ಕೂಡ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಡಸ್ಟ್ಬಿನ್ ಹಾಕಿದ್ರು, ತಗೊಂಡೋಗಿ. ತಿನ್ಬಾರ್ದಂದೀವ್ ನಾವು. ಏನು ನಿಮ್ಗೆ ಆಹಾರದ ಮೇಲೆ ಆಗಿರ್ಬೋದು, ಫುಡ್ ಮೇಲೆ ಆಗಿರ್ಬೋದು, ತುಂಬಾ ನೀವು ಹೇಳಿದ್ರಿ, ಒಂದು ತುತ್ತು ಸಿಕ್ಕಿದ್ರು ನಮಗ್ ತಿಂದ್ವಿ, ಸಂತೃಪ್ತಿ ಆದ್ವಿ ನಾವು ಅಂತ ಹೇಳ್ಬೇಕು ಅಂತ ಹೇಳ್ತೀರಾ. ಅಷ್ಟು ಆಹಾರಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ದೀರಾ, ಆಮೇಲೆ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಮತ್ತ ಅನ್ನದ ಬೆಲೆ ನಮಗ್ ಗೊತ್ತ್ರಿ, ಹಳ್ಳಿ ಮಂದಿಗೆ ಗೊತ್ತು. ನಮಗ ಎಲ್ಲ ಇಲ್ಲಿನ ಬೆಂಗಳೂರು ಮಂದಿಗೆ ಗೊತ್ತು. ಮತ್ತ ಒಂದೊಂದ್ಸಲ ಮತ್ತ ಮನ್ಯಾಗ ಒಂದು 4-5 ಜನ ಇರ್ತೀವಿ, ಮಾಡಾಕ ಹೆಚ್ಚು ಕಡಿಮೆ ಆಗ್ತದ. ಒಂದಿನ ಕಮ್ಮಿ ಬೀಳ್ತದ, ಒಂದಿನ ಹೆಚ್ಚು ಆಗ್ತದ. ತಂಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದು ನಮ್ಮ ಮನಿ ಅಂತ ತಿಳ್ಕೊಂಡು. ಅಲ್ಲ, ನಿಜ ನಿಜ, ಹಂಗ ಮಾಡ್ಬಾರ್ದು. ಮಲ್ಲಮ್ಮ ಅವ್ರ, ಇವಾಗ 15ನೇ ವರ್ಷಕ್ಕೆ ನೀವು ಮದ್ವೆ ಆಗ್ತೀರಾ. ಹೆಂಗೆ ಅಂತ ಹೇಳ್ಬಿಟ್ಟು ಜೀವನ, ಬಾಲ್ಯ ವಿವಾಹ ಅದು ಹೆಂಗೆ ಅಂದ್ರೆ ತುಂಬಾ ಬೇಗ ತಮ್ಮ 30ನೇ ವರ್ಷಕ್ಕೆ ಐ ಥಿಂಕ್
ಹಾ ಅಲ್ವಾ? ಕಳ್ಕೊತೀರಾ, ಒಬ್ಬೊಂಟಿ ಆಗ್ತೀರಾ, ಎಷ್ಟು ಕಷ್ಟಗಳು ಎದುರಾಯ್ತು, ಎಷ್ಟು ಸವಾಲ್ಗಳನ್ನ ಫೇಸ್ ಮಾಡಿದ್ರಿ, ಮತ್ತೆ ಇಲ್ಲಿ ತನಕ ಹೆಂಗ್ ಬಂದ್ರಿ ಅಂತ ಹೇಳ್ಬಿಟ್ಟು. ಹಂಗೆ ಕಷ್ಟ ಹೆದರ್ಕೊತ್ ಬರೋದ್ರಿ. ಹೆದರ್ಸಿಲ್ಕಂದ್ರೆ ನಡೆಯಂಗಿಲ್ಲಲ್ಲ ಸಂಸಾರ, ಹೆಂಗ್ ನಡೀತದೆ? ನಿಜ ನಿಜ. ಹಾ ಹೆದರ್ಸಿದ್ರೆ ಮಕ್ಕಳ ಜೀವನ ನಮ್ಮ ಜೀವನ ಸರಿಯಾಗಿ ನಡೆಯೋದು. ಹೆದರ್ಕೊಂಡು ಕೂತ್ರೆ ಆಗೋದಿಲ್ಲ ಅದು ಸಂಸಾರ. ಬಂದದ್ ಬರ್ಲಿ ಹೆದರ್ಸ್ತೀನಿ ಅಂತ ಮಾಡ್ಕೊಂಡು ಧೈರ್ಯದಿಂದ ಬರ್ಬೇಕು. ಅದೇ ಒಂದು ಹೆಣ್ಣಿನ ಜೀವನ. ನಿಜ ನಿಜ. ಈಗ ಅದಾದ್ಮೇಲೆ ಅಂದ್ರೆ ಬೆಂಗಳೂರು, ನೀವು ಹಳ್ಳಿ ಬಿಟ್ಟು ಬೆಂಗಳೂರು ಬಂದಿದ್ ಯಾವಾಗ? ಬಿಗ್ ಬಾಸ್ ಅವಕಾಶ ಸಿಕ್ಕಿದ್ ಹೇಗೆ? ನಾವು ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದು ಈಗ 15 ವರ್ಷ ಆಯ್ತು ರೀ ಇಲ್ಲಿಗೆ ಬಂದು. ಮೇಡಮ್ ಹತ್ರ ಅಂದ್ರೆ ಯಾರ ಹತ್ರನೂ ಹೋಗಿಲ್ಲ, ಇಲ್ಲೇ ನಾವು. ನಿಮ್ಮ ಪಲ್ಲವಿ ಮೇಡಮ್. ಹಾ ಎಲ್ಲ ಕಡೆ ನಿಮ್ ಹೆಸರು ಎಷ್ಟು ಕೇಳಿ ಬರ್ತಾ ಇದೆಯೋ, ನಿಮ್ ಪಲ್ಲವಿ ಮೇಡಮ್ ಸ್ಯಾರಿ ಕೊಡ್ಸೋದು ಎಲ್ಲ ಪ್ರತಿಯೊಂದು ಕೂಡ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇರೋದು ಎಲ್ಲ ಕಡೆ ಕೂಡ ಹೇಳ್ಬಿಟ್ಟಿದೀರಾ. ಸೊ ಮತ್ತೆ ಹೈಲೈಟ್ ಆಗ್ತಾ ಇದಾರೆ. ಪಲ್ಲವಿ ಮೇಡಮ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ. ಪಲ್ಲವಿ ಮೇಡಮ್ಗೆ ಟ್ಯಾಂಕ್ಸ, ಮನೇಶ್ವರಿಗೆ ಟ್ಯಾಂಕ್ಸ, ರಾಜೇಶ್ವರಿಗೆ, ಪ್ರಿಯಾ ಮೇಡಮ್ಗ, ಇವರೆಲ್ಲರೂ ಮಾಸ್ಟರ್, ಟೇಲರ್, ಆಟೋ ಡ್ರೈವರ, ಎಲ್ಲರೂ ಸಹಾಯ ಮಾಡಿದ್ರು. ಅವ್ರೆಲ್ಲರಿಗೂ ಟ್ಯಾಂಕ್ಸ್ ಟ್ಯಾಂಕ್ಸ್ ಟ್ಯಾಂಕ್ಸ್. ಓಕೆ, ನಿಮ್ ಹಿನ್ನೆಲೆ ಹೇಳ್ತಾ ಇದ್ರಿ. ಅದು ನಮ್ಮ ಜಾಗ ಕೊಟ್ಟಾರ ಸರೋಜಮ್ಮ, ಅವ್ರಿಗೆ ಕೂಡ ಟ್ಯಾಂಕ್ಸ್. ಅವ್ರು ನೀರ್ ಕೊಡ್ತಾರ, ಜಾಗ ಕೊಡ್ತಾರ, ನಮಗ್ ಮುದ್ದೆ ಊಟ ತಿನ್ಸಿದ್ದ ಅವ್ರು. ಮುದ್ದೆ ಯಾರು? ಮುದ್ದೆ ನಮ್ಮ ಸರೋಜಮ್ಮ. ಯಾರದು? ಉಳಿಮಾದವ್ರು. ಈಗ ನಮ್ಗೆ ಜಾಗ ಕೊಟ್ಟಾರ ಅವರು. ಓಕೆ, ಅಲ್ಲೇ ಅವ್ರು ಇದ್ರಲ್ಲೇ ನಾವು ಇಷ್ಟ ದಿನ ಸಡ್ಡ ಹಾಕೊಂಡಿದ್ದೇವು. ನಮ್ ಮುದ್ದೆ ತಿನ್ಸೋ ಕಲ್ಸಿದ್ದೆ ನಮ್ ಸರೋಜಮ್ಮ. ಅವ್ರಿಗೆ ಪೂರ ಥ್ಯಾಂಕ್ಸ್. ಓಕೆ, ಇನ್ನು ಈ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಯಾಕೆ ಅನ್ನಿಸ್ತು ಮಲ್ಲಮ್ಮ ಅವ್ರಿಗೆ? ನಮಗ್ ಖುಷಿ. ನಿಮ್ದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಆಗ್ತಾ ಇತ್ತು, ಲೆಮನ್ ಟೀ. ಲೆಮನ್ ಟೀ. ಸೊ ಅಲ್ಲಿ ಸ್ವಲ್ಪ ಹೈಲೈಟ್ ಆಗ್ತಾ ಹೋದ್ರಿ. ಈ ಬಿಗ್ ಬಾಸ್ ಅನ್ನುವಂಥದ್ದು ಹೇಗೆ ಅಂದ್ರೆ ವೈರಲ್ ಆದಾಗ ನಿಮ್ಗೆ ನಾನು ಕಾಣಿಸ್ಕೊಬೇಕು ಫ್ರೇಮ್ ಅಲ್ಲಿ ಆತರ ಅನ್ನಿಸ್ತಾ? ಹೇಗೆ ನಿಮ್ಗೆ ಯಾಕೆ ಬರ್ಬೇಕು ಅನ್ಸ್ತು ಬಿಗ್ ಬಾಸ್ಗೆ? ಬಿಗ್ ಬಾಸ್ ಹೋಲಕ್ ನಮ್ಗೊಂದು ಖುಷಿ ಆಯ್ತ್ರಿ. ನಮ್ಮ ಮೇಡಮ್ ಅವ್ರಿಗೆ ಒಂದು ಖುಷಿ ಆಯ್ತು. ಅವ್ರಿಗೆ ಕೇಳಿದ್ರು ಬಿಗ್ ಬಾಸ್ಗೆ ಕರ್ತ್ರ ಗೊತ್ತಿ ಅಮ್ಮಲ್ಲಮ್ಮ ಅಂದ್ರು. ಬಿಗ್ ಬಾಸ್ಗೆ ನಮ್ಗೆಲ್ಲ ಹೆಂಗ್ ಕರ್ದಿರಿ, ನಾವ್ ಏನ್ ಸಾಲಿ ಕಲ್ತಿಲ್ಲ, ಏನು ಕಲ್ತಿಲ್ಲ, ನಮ್ಮಂತವ್ರಿಗೆ ಹೆಂಗ್ ಕರ್ಕೋತಾರ? ಅವ್ರು ಎಲ್ಲ ಧಾರಾವಾಹಿ ಮಾಡಿದ್ರು, ಪಿಕ್ಚರ್ ಮಾಡಿದ್ರು, ಕರ್ಕೋತಾರ. ಇಲ್ಲ ಒಂದ್ ಎಳೆ ಕರೆದ್ರು ಹೋಗ್ತೇನಂದ್ರು. ಒಂದ್ ಎಳೆ ಕರೆದ್ರು ಹೋಗ್ತೀನಿ ಅಂತ ಧೈರ್ಯ ಮಾಡಿದೆ. ಭಯ ಆಗ್ಲಿಲ್ವಾ ನಿಮ್ಗೆ? ಬಿಕಾಸ್ ನೀವ್ ಹೇಳಿದ್ರಿ ಶಾಲೆ ಕಲ್ತಿಲ್ಲ, ಕಾಲೇಜ್ಗೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅಲ್ಲೆಲ್ಲ ಈಗ ಆರ್ಟಿಸ್ಟ್ಗಳು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಾಗಿರ್ಬೋದು ಬಂದಿರ್ತಾರೆ. ಸೊ ಅವ್ರಗಳ ಮಧ್ಯೆ ನಾನ್ ಹೇಗೆ ನಡ್ಕೊಂಡು ಹೋಗೋದು ಅನ್ನುವಂಥ ಭಯ ಏನೋ ಆಗ್ಲಿಲ್ವಾ? ಭಯ ಆಗ್ಲಿಲ್ಲ. ಭಯ ಎಲ್ಲ ನಮ್ಗೆ ಇಲ್ಲೇ ಹೋಗಿಸಿದ್ರು ನಮ್ಮ ಮೇಡಮ್ ಅವರು. ಅವರೇ ಧೈರ್ಯ ತುಂಬಿದ್ದು. ಓಕೆ, ಏನ್ ಹೇಳಿದ್ರು? ಧೈರ್ಯ ತುಂಬುದು ಅದೇ ಅಂಜಬಾರ್ದು, ಅಳಕ್ಬಾರ್ದು, ಚೆನ್ನಾಗಿ ಮಾತಾಡ್ಬೇಕು. ಇಂಥವೆಲ್ಲ ಮಾತಾಡಕ ಭಯ ಆಗ್ತಿತ್ತಲ್ಲ. ಅವ್ರು ರಾಜೇಶ್ವರ್ ಒಂದ್ಸಲ ಹಿಂಗ್ ತಂದು ಮಾತಾಡ್ಸಿದ್ರಲ್ಲ ಅಲ್ಲಿ ನಮ್ ಬಿಲ್ಡಿಂಗ್ ಅಲ್ಲಿ. ಅವ್ ಸ್ವಲ್ಪ ಭಯ ಆಗ್ತಿತ್ತು. ಹೆದರ್ಕೊಬಿಡಮಲ್ಲ, ಅದೇನು ಸುಮ್ ಮಾತಾಡು, ಈಗ ನಮ್ ಕೂಡ ಹೆಂಗ್ ಮಾತಾಡ್ತಿ ಹಂಗ್ ಮಾತಾಡು, ಭಯ ಪಡಬಾರ್ದು ಅಂತೇಳಿ ಅವ್ರೆಲ್ಲ ಧೈರ್ಯ ತುಂಬಿದ್ರು. ನಿಮ್ಗೆ ಇವಾಗ ಕ್ಯಾಮ್ರಾ ಅಂದ್ರೆ ಏನ್ ಭಯ ಇಲ್ಲ? ಭಯ ಇಲ್ಲ ಈಗ. ಮಾತಾಡೋದ ಭಯ ಇಲ್ಲ ಈಗ. ಇನ್ನು ಹಳ್ಳಿ ಜೀವನಕ್ಕೂ ಇಲ್ಲಿ ಬೆಂಗಳೂರು ಜೀವನಕ್ಕೂ ಎಷ್ಟು ತುಂಬಾ ಜಗಜಾಂತರ ವ್ಯತ್ಯಾಸ ಇದೆ. ತುಂಬಾ ವ್ಯತ್ಯಾಸ ಇಲ್ಲಿದು. ಏನ್ ಅನ್ಸುತ್ತೆ ಎರಡನ್ನೂ ನೀವು ಡಿಫ್ರೆನ್ಶಿಯೇಟ್ ಮಾಡೋದಾದ್ರೆ? ಏನ್ ಹೇಳ್ತೀರಾ? ತುಂಬಾ ತುಂಬಾ ಖುಷಿ. ಹಳ್ಳಿ ಇಷ್ಟನಾ ಸಿಟಿ ಇಷ್ಟನಾ ನಿಮ್ಗೆ? ಈಗ ಸಿಟಿ ಇಷ್ಟ ಬಿಡ್ರಿ. ಯಾಕೆ? ಬಿಗ್ ಬಾಸ್ ಮನೆಗೆ ಹೋಗಿ ಬಂದೇವಲ್ಲ, ಅದಕ್ಕೆ ಇವಾಗ ಬಿಗ್ ಬಾಸ್ ಮಲ್ಲಮ್ಮ ಅಂತ ಕರೀತಾರೆ. ಈ ಬಿಗ್ ಬಾಸ್ ಮಲ್ಲಮ್ಮ ಅಂತ ಕರೀತಾರೆ. ತುಂಬಾ ಇಷ್ಟ. ಈಗ 5ನೇ ವಾರಕ್ಕೇನೋ ಆಚೆ ಬಂದ್ರಿ, ಇನ್ನು ಮುಂದೆ ಏನು ಅಂತ ಹೇಳ್ಬಿಟ್ಟು, ಬಿಕಾಸ್ ಈ ಒಂದು ಕ್ರೇಜ್ ಆಗಿರ್ಬೋದು, ಈ ಬಣ್ಣದ ಲೋಕ ನೋಡಿರ್ತೀರಾ. ಸೊ ಇಲ್ಲೇ ಉಳ್ಕೋಬೇಕು, ಇಲ್ಲೇ ಏನಾದ್ರು ಮಾಡ್ಬೇಕು ಅನ್ನುವಂತಹ ಆಸೆ ಸಾಕಷ್ಟು ಜನಕ್ಕಿರುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ? ಅಂದ್ರೆ ಸಿನಿಮಾ ಮಾಡ್ಬೇಕು, ಧಾರಾವಾಹಿ ಮಾಡ್ಬೇಕು, ಈ ತರ ಏನಾದ್ರು ಇದೆಯಾ ಸೋಷಿಯಲ್ ಮೀಡಿಯಾದಲ್ಲಿ? ಒಂದ್ ಯಾವ್ದನ್ನ ಮಾಡ್ಬೇಕಂತ ಆಸೆ ಇದೆ. ಸಿನಿಮಾ ಮಾಡ್ಬೇಕಂತ ಆಸೆ ಇದೆ? ಏನ ಪಾತ್ರ ಮಾಡೋದಂತ ಆಸೆ ಇದೆ. ಏನ್ ಪಾತ್ರ? ಚಿಕ್ಕದು ಯಾವ್ದನ ಓಕೆ, ಯಾವ್ದನ ಚಿಕ್ಕರ ಅದೊಂದು ಮಾಡ್ದೇವ. ಮಾಡ್ತೀರಾ? ಹಾಗಿದ್ರೆ ಅವಕಾಶ ಸಿಕ್ಕಿದ್ರೆ ಸಿನಿಮಾ ಸೀರಿಯಲ್ ಮಾಡೋದು. ಸೀರಿಯಲ್ ಮಾಡ್ತೀವಿ. ಓಕೆ, ಸೂಪರ್. ಇನ್ನ ಬಿಗ್ ಬಾಸ್ ಮನೆ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಸಾಕಷ್ಟು ಅಂದ್ರೆ ಫ್ಯಾಮಿಲಿ ತರ ಯಾವಾಗ್ಲೂ ಕೂಡ ಹಬ್ಬಗಳು ಬಂದಾಗ ಸೆಲೆಬ್ರೇಟ್ ಮಾಡ್ತಾರೆ, ಜೊತೆ ಕುತ್ಕೊಂಡು ಊಟ ಅಡಿಗೆ ಮಾಡೋದು ಮತ್ತೆ ಎಲ್ಲಾ ಕೆಲಸಗಳನ್ನು ಮಾಡ್ತಾರೆ. ಬಟ್ ಒಂದು ಕ್ಷಣ, ಒಂದು ಗಳಿಗೆ ಅಂತ ಬಂದಾಗ ಜಗಳನೂ ಕೂಡ ತಾರಕಕ್ಕೇರ್ ಹೋಗ್ಬಿಡತ್ತೆ. ಇನ್ನು ಬಿಗ್ ಬಾಸ್ ಮನೆ ಅಂತ ಅಂದಾಗ ಹಬ್ಬ ಹರಿದಿನಗಳೆಲ್ಲ ಬಂದಾಗ ಜೊತೆ ಕುತ್ಕೊಂಡು ಒಂದೊಳ್ಳೆ ಫ್ಯಾಮಿಲಿ ತರ ಊಟ ಮಾಡೋದಾಗಿರ್ಬೋದು, ಎಲ್ರೂ ಜೊತೆಗೆ ಸೇರಿ ಕೆಲಸ ಮಾಡೋದಾಗಿರ್ಬೋದು, ಹಬ್ಬ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು, ನಮ್ಗೆ ನೋಡೋಕೆ ಖುಷಿ ಅನ್ಸುತ್ತೆ. ಎಲ್ಲೆಲ್ಲೋ ಇದ್ದವರು ಒಟ್ಟಿಗೆ ಬಂದು ಸೇರ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ? ನಮ್ಗೆ ತುಂಬಾ ಖುಷಿ ಕೊಡ್ತಾರೆ. ಎಷ್ಟು ಮನೆಯವರು ಒಂದೇ ಫ್ಯಾಮಿಲಿ ಹಂಗೆ ಆಗಿರ್ತೀವಿ, ಒಂದೇ ತಾಲ ಓಡಾಡ್ತೀವಿ, ಒಂದೇ ತಾಲ ಅಡಿಗೆ ಮಾಡ್ತೀವಿ, ಎಲ್ಲರೂ ಕೂಡಿ ಟೇಬಲ್ ಕೂತ್ ಉಣ್ತೀವಿ. ಅದೊಂದು ತುಂಬಾ ಖುಷಿ.
ಓಕೆ, ನೀವ್ ಅಡ್ಗೆ ಏನಾದ್ರು ಟ್ರೈ ಮಾಡಿದ್ರ ಅಲ್ಲಿ ನಾನು ಮಾಡಕ್ಕೆ ಅಂದ್ರೆ? ಚಪಾತಿ ಮಾಡ್ತೇವಲ್ರಿ, ಚಪಾತಿ ಅದ್ ಅದು ಬಿಟ್ಟು ಬೇರೆ? ಒಬ್ಬೊಬ್ರು ಹಂಚ್ಕೊಳ್ಳೋರು. ಹ್ಮ್. ನಾವು ಅಡಿಗೆ ಮಾಡಕ ಒಂದು ಮೂವರು, ಪಾತ್ರೆ ತೊಳ್ಯಾಕ ಒಂದಿಬ್ರು, ನಮ್ಗೊಂದ್ ದಿನಕ್ಕ 5 ಮಂದಿ ಮಾಡೋರು. ಒಬ್ರು ಚಪಾತಿ ಮಾಡೋರು, ಒಬ್ರು ಅನ್ನ ಸಾರ ಮಾಡೋರು, ಇಬ್ರು ಪಾತ್ರೆ ತೊಳೆಯೋರು, ಉಳ್ಕೋದಿರೋನ ಕ್ಲೀನ್ ಮಾಡೋರು. ಹಂಗ ಹಂಚ್ಕೊತಿದ್ದೇವೆ. ಆದ್ರೆ ಮಲ್ಲಮ್ಮಂಗ್ ಮಾತ್ರ ಅಲ್ಲಿರೋರು ಯಾರು ಕೂಡ ವಾಶ್ರೂಮ್ ಕ್ಲೀನ್ ಮಾಡೋದಕ್ಕೆ ಬಿಡೋದಿಲ್ಲ. ಅದು ಬಿಟ್ಟಿಲ್ಲ. ಅಷ್ಟು ರೆಸ್ಪೆಕ್ಟ್. ಒಂದ್ 2 ವಾರನು ನಾವು ರಾಜ ರಾಣಿಗಳಾಗಿದ್ದವ್ರು ಏನು ಮಾಡಿಲ್ಲ. 2 ವಾರ ಮಾಡ್ಲಕ್ ಹೋದ್ರ ಅವ್ರು ಮಾಡ್ಬಿಡ್ತಿಲ್ಲ. ಮಾಡ್ಬಾರ್ದು ನೀವು ಅಂತ ಹೇಳೋರು ಅವ್ರು ಜಂಟಿಗಳು. ನಾವು ಒಂಟಿಗಾಗಿ ಹೋಗಿದ್ದೇವಲ್ರಿ 6 ಜನ. ನಾವ್ 2 ವಾರ ತನ ಏನು ಮಾಡಿ ಕೊಟ್ಟಿಲ್ಲ ಅವ್ರು ನಮ್ಗೆ. ಕುಂತಲಿಗೆ ಊಟ, ಕುಂತಲಿಗೆ ಟೀ ಎಲ್ಲಟು ಕುಂತಲಿಗೆ ಮಾಡ್ತಿದ್ರು. ಓಕೆ, ಇನ್ನ ಮಲ್ಲಮ್ಮ ಅವರು ಎಲಿಮಿನೇಟ್ ಆದಂತಹ ಸಂದರ್ಭದಲ್ಲಿ ಯಾರಿಗೂ ಆತರ ಬೀಳ್ಕೊಟ್ಟಿಲ್ಲ. ಬಿಗ್ ಬಾಸ್ ಇದುವರೆಗೂ ರೆಡ್ ಕಾರ್ಪೆಟ್ ಹಾಸಿ ಯಾರಿಗೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ನಿಮ್ಗೆ ಅಷ್ಟು ಗೌರವ ಸಿಗತ್ತೆ. ಆಮೇಲೆ ಸುದೀಪ್ ಸರ್ ಅವರು ಹಗ್ ಮಾಡಿ ನಿಮ್ ನಮಸ್ಕಾರ ಮಾಡ್ತಾರೆ. ಎಷ್ಟು ಖುಷಿ ಆಗತ್ತೆ, ಅಷ್ಟು ದೊಡ್ಡ ವ್ಯಕ್ತಿ. ತುಂಬಾ ತುಂಬಾ ಅಂದ್ರ ಖುಷಿ. ಇನ್ನು ಸುದೀಪ್ ಸರ್ ಅವರು ವೀಕೆಂಡ್ ಅಂತ ಬಂದಾಗ ವಾರಾಂತ್ಯ ಬಂದ ಸಂದರ್ಭದಲ್ಲಿ ತಪ್ಪುಗಳನ್ನ ಯಾರ್ಯಾರು ಏನೇನ್ ತಪ್ಪುಗಳನ್ನ ಮಾಡಿರ್ತಾರೆ ತಿದ್ದಿ ಹೇಳುವಂತಹ ಕೆಲಸಗಳನ್ನ ಮಾಡ್ತಾರೆ, ಬುದ್ಧಿ ಮಾತುಗಳನ್ನ ಹೇಳುವಂತಹ ಕೆಲಸಗಳನ್ನ ಮಾಡ್ತಾರೆ. ಸೊ ಒಂದ್ ರೀತಿಯಾಗಿ ಪಾಠ ಹೇಳೋದು ಅಂತಾನೆ ಹೇಳ್ಬೋದು. ಸೊ ಅವ್ರು ಹೇಳ್ಕೊಟ್ಟಂತಹ ನೀತಿ ಪಾಠಗಳಾಗಿರ್ಬೋದು. ನೀವು ಚೆನ್ನಾಗಿ ಹೇಳ್ತಿದ್ರು ಬಿಡ್ರಿ ಅವ್ರು, ಎಲ್ಲರಿಗೆ ತಿಳ್ಕೊಳಂಗ ಹೇಳೋರು. ಹಂಗೆ ನಕ್ಕೊಂತೇ ಹೇಳೋ ಬಿಡೋರು ತಿಳ್ಕೊಳಂಗ. ನಗದ ಖುಷಿ ಅವ್ರು ಎಲ್ಲ ಇದು ಮಾಡಿ ನಗ್ತಿರಲ್ಲ, ಅದು ತುಂಬಾ ಇಷ್ಟ. ಇನ್ನೊಂದ್ಸಲ ತೋರಿಸಿ ಸುದೀಪ್ ಸರ್ ಹೇಗ್ ನಗ್ತಾರೆ ಅಂತ. ಸಕ್ಕದ ನೋಡಿ, ಇವಾಗ ತಾನೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಅಂದ್ರು, ಈಗ ಆಲ್ರೆಡಿ ಸುದೀಪ್ ಸರ್ನ ಮಿಮಿಕ್ ಮಾಡ್ತಿದ್ದಾರೆ. ಎಸ್, ನಿಜವಾಗ್ಲೂ ಸುದೀಪ್ ಸರ್ ಇದನ್ನ ನೋಡಿದ್ರೆ ದುಪ್ಪಟ್ ನಗ್ತಾರೆ. ಇನ್ನೊಂದ್ಸಲಮ್ಮ ಬೈಯಲ್ಲ ರೀ, ಏನ್ ಮಾಡಮ್ಮ ನಗದ್ ತೋರಿಸ್ತೆ ಅಂದ್ರೆ ಏನ್ ಹೇಳ್ಬೇಕ್ರಿ? ಆತರ ಎಲ್ಲ ಖುಷಿ ಪಡ್ತಾರೆ ಸುದೀಪ್ ಸರ್. ಖುಷಿ ನಾ ಚಿಂದೆ ನಿಮ್ ಕೇಳಿದೆ, ಖುಷಿ ಪಡ್ತಾರ. ಈಗ ಅಡ್ಡು ಜುಬ್ಬ ಅವ್ರಂಗ ಆರ್ಸಕ್ ಬರಲ್ಲ. ಸೂಪರ್, ನಿಜವಾಗ್ಲೂ ಇನ್ನೊಂದ್ ತಡೆ ಏನಿದ್ರು ಎಲ್ಲಟು ಕಲ್ಕೊಂಡ್ ಬರ್ತಿದ್ದೆ ಅವ್ರ ನಗದು ಅಲ್ವಾ? ಸೂಪರ್ ಸೂಪರ್, ಒಳ್ಳೆ ಅಬ್ಸರ್ವೇಷನ್ ಮಾಡಿದೀರಾ ನೀವು. ಅಂಡ್ ಸುದೀಪ್ ಸರ್ ಹೇಳಿದಂತಹ ಮಾತುಗಳಾಗಿರ್ಬೋದು, ಅದರಲ್ಲಿ ಯಾವ್ದು ನಿಮಗೆ ಮನ್ಸಲ್ಲಿ ಉಳ್ಕೊಂಡಿದೆ ಇನ್ನೂ ಕೂಡ? ಎಲ್ರಿಗೂ ಹೇಳ್ತಾ ಇದ್ರು ಅವರು. ಎಲ್ಲರಿಗೂ ಹೇಳ್ತಿದ್ರು ಬಿಡ್ರಿ. ಯಾವ್ದು ಇಷ್ಟ ಅವ್ರು ಹೇಳಿದಂತ ಮಾತು? ಅದೇ ಚೆನ್ನಾಗಿ ಆಡ್ರಿ, ಅದ್ರ ಮೇಲೆ ಪರಿಣಾಮ ಬೀಳ್ತದ, ನಿಮ್ಮ ನ್ಯಾಮ್ನೆಟ್ ಮ್ಯಾಗ ಇದು ಬೀಳ್ತದ ಅಂತೆಲ್ಲ ತಿಳಿಸಿ ಹೇಳೋರು. ಅವ್ರ ಮಾತು ಕೇಳೋಕಾದ್ರೆ ಇನ್ನೈಟ್ ಕೇಳಂಗ ಅನ್ಸ್ತಿತ್ತು. ಅಷ್ಟು ಶನಿವಾರ ದಿನ ಚಂತಾನ ಹೇಳಿದ್ರು ಇನ್ನೈಟ್ ಕೇಳಂಗ ಆಗ್ತಿತ್ತು ಅವ್ರ ಮಾತು. ಚೆನ್ನಾಗಿ ಹೇಳೋರು ಎಲ್ಲರಿಗೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮಾಳು ಅವರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ ನಿಮ್ಮನ್ನ. ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇರ್ತಾರೆ ಮಲ್ಲಮ್ಮ ಅವರು. ಯಾಕೆ ಅಂತ ಹೇಳ್ಬಿಟ್ಟು? ನಾವ್ ಇಬ್ರು ಈ ಕಡೆಯವ್ರು ಉತ್ತರ ಕರ್ನಾಟಕದವರಾಗಿದ್ವಲ್ಲ. ಓಕೆ, ಅದ್ ಒಂದು ಅದ್ ಬಿಟ್ಬಿಟ್ಟು ಅದು ಬಿಟ್ಟು ಎಲ್ಲರೂ ಚೆನ್ನಾಗೆ ಮಾತಾಡ್ತಿರ್ಬಿಡ್ರಿ ನಮ್ಗ. ಅವ್ರು ಒಬ್ರಿ ಅಂತೇನಿಲ್ಲ, ಎಲ್ಲರೂ ಚೆನ್ನಾಗೆ ಮಾತಾಡ್ತಿದ್ರು ಅವನಿಗ. ಫೈನಲ್ಗೆ ಹೋಗ್ತಾರೆ ಅನ್ಸುತ್ತಾ ಮಾಳು ಅವ್ರು ನಿಮ್ಗೆ? ಹೆಂಗ ಅನ್ಸ್ಬೇಕ್ರಿ, ಅವ್ರವ್ರು ಇದು ಅದೃಷ್ಟಗಳು. ಯಾರ್ಯಾರು ಅದು ಎಲ್ಲಿ ಪಡ್ಕೊಂಡ್ ಬಂದಿರ್ತಾರ ಅದು ಅಲ್ಲಿ ತನ ಇರ್ತಾರ. ಓಕೆ, ಗಿಲ್ಲಿ ಬಗ್ಗೆ ಏನ್ ಅನ್ಸುತ್ತೆ ಮಲ್ಮ? ಬಿಕಾಸ್ ಸಾಕಷ್ಟು ಜನ ಹೇಳೋದು ಗಿಲ್ಲಿನೇ ಫೈನಲ್ಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಅಷ್ಟು ಎಂಟರ್ಟೈನ್ ಮಾಡ್ತಾರೆ, ಅಷ್ಟು ನಗಿಸ್ತಾರೆ. ನಮ್ಗಂತೂ ಬಿಗ್ ಬಾಸ್ ನೋಡಿದ್ರೆ ಎಲ್ಲಿ ನೋಡಿದ್ರೆ ಗಿಲ್ಲಿನೇ ಕಾಣಿಸ್ತಾ ಇರ್ತಾರೆ. ನಕ್ಕು ನಕ್ಕು ಹೊಟ್ಟೆ ನೋವಾಗ್ಬಿಡುತ್ತೆ ನಮ್ಗೆ, ಅಷ್ಟು ನಗಿಸ್ತಾರೆ. ಹೌದು, ಅಷ್ಟು ನಗಿಸ್ತಾನೆ, ಕಾಮಿಡಿ ಅವ್ನು, ಫುಲ್ ಕಾಮಿಡಿ. ನಿಮ್ಗೆ ಏನ್ ಅನ್ಸುತ್ತೆ? ಏನಪ್ಪ ಇಷ್ಟು ತಲೆ ಹರಟೆ ಅಂತ ಅನ್ಸುತ್ತಾ? ಏನ್ ಅನ್ಸುತ್ತೆ? ಇಲ್ಲ, ನಮ್ಗೇನ ಅವ್ನು ಮಾತಾಡೋದು ಖುಷಿ ಆಗ್ತಾರೆ, ಹಂಗ ತಲೆ ಹರಟೆ ಏನಿಲ್ಲ. ನಿಮ್ಗೆ ಏನಂತ ಮಲ್ಲಿ 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 ಅಂತಿದ್ದ, ಒಂದ್ಸಲ ಐ ಲವ್ ಯು ಅಂತ ಹೇಳ್ದ. ಯಾರಗ್ ಬಿಟ್ಟಿಲ್ಲ ಗಿಲ್ಲಿ? ಯಾರಿಗೆ ಬಿಟ್ಟಿಲ್ಲವ, ಎಲ್ಲರಿಗೆ ತಮಾಷೆಗ ನಾವು. ಅಂದ್ರೆ ಅವ್ರು ಏನಂದ್ರೆ ಸೀರಿಯಸ್ ಆಗಿ ತೋತಿದ್ಲ, ಚೆನ್ನಾಗೇ ಮಾತಾಡ. ಇನ್ನು ಗಿಲ್ಲಿ ಅವರು ಏನು ತಮಾಷೆ ಮಾಡ್ತಾರಾ ಅಥವಾ ಸೀರಿಯಸ್ ಒಂದು ಗೊತ್ತಾಗಲ್ಲ. ಬಿಕಾಸ್ ಕಾವ್ಯನ ಅಷ್ಟು ಹಚ್ಕೊಂಡಿದ್ದಾರೆ. ಅವ್ರ ಹಿಂದೆ ಹೋಗೋದು. ಆಮೇಲೆ ನಿಮ್ಮ ಹತ್ರನೂ ಕೂಡ ಕಾವ್ಯ ಬಗ್ಗೆ ಬಂದು ಮಾತಾಡ್ತಿರ್ತಾರೆ. ಒಪ್ಸಿ ಅಂತ ನಾನು ಅವ್ರನ್ನ ಇಷ್ಟಪಡ್ತಿದ್ದೀನಿ ಒಪ್ಸಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹೇಳ್ತಾರೆ. ಏನ್ ಅನ್ಸುತ್ತೆ ಅವ್ರು ಮಾಡೋದು? ಹುಚ್ಚಾಟ ಅನ್ಸುತ್ತಾ? ಏನನ್ಸುತ್ತೆ? ಸೀರಿಯಸ್ ಆಗಿ ಏನಾದ್ರು ಲವ್ ಮಾಡ್ತಿದಾರಾ? ಸೀರಿಯಸ್ ಆಗಿಲ್ಲ ರೀ, ಸೀರಿಯಸ್ ಆಗಿ ಏನ್ ಮಾಡ್ತಾರಲ್ಲ ಅವು. ಅದು ಒಳಗಿಂದ ಹೆಂಗ್ ಗೊತ್ತಾತ್ರಿ? ಸುಮ್ಮನೆ ನಮ್ಗೆ ಕಾಮಿಡ್ತಾರನೇ ಅನಿಸ್ತದ ಅಲ್ಲ.
ಅಲ್ಲೂ ಪ್ರೀತಿ ವಿಚಾರದಲ್ಲೂ ಕಾಮಿಡಿನೇ ಮಾಡ್ತಿದ್ದಾರೆ ಅಂತ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ. ಹಾ Okay, ಆಮೇಲೆ ಗಿಲ್ಲಿ ಅವರು ರಕ್ಷಿತಾ ಪರವಾಗಿ ತುಂಬಾ ಮಾತಾಡ್ತಾರೆ. ಅಂದ್ರೆ ಅವ್ರನ್ನ ಒಂಥರ ಸೇವ್ ಮಾಡ್ತಾರೆ ಯಾವಾಗ್ಲೂ. ಯಾರಾದ್ರೂ ರಕ್ಷಿತಂಗೆ ಜಗಳ ಅಂತ ಬಂದಾಗ ಗಿಲ್ಲಿ ಅವ್ರು ಜಾಸ್ತಿ ರಕ್ಷಿತಂಗ್ ಸಪೋರ್ಟ್ ಮಾಡ್ತಾರೆ. ಅವ್ರು ಒಳ್ಳೆತನ ನೋಡಿ, ರಕ್ಷಿತಾ ಒಳ್ಳೆತನ ನೋಡಿ. ಹುಡುಗಿನ ಒಳ್ಳೇದು, ಚೆನ್ನಾಗಿ ಮಾತಾಡ್ತಾಳ, ಆಟ ಆಡ್ತಾಳ, ಅಂದ್ರೆ ಜಾಸ್ತಿ ಮಾತಾಡ್ತಾಳ, ಒಳ್ಳೆ ಹುಡುಗಿನೇ ಅವಳು. ಅಂದ್ರೆ ಗಿಲ್ಲಿ ಅವರು ಒಳ್ಳೆಯವರು ಸಪೋರ್ಟ್ ಮಾಡ್ತಾರೆ ಅಂತ. ಹಾ ಓಕೆ, ಆದ್ರೆ ಅದನ್ನ ಏನಂತ ಹೇಳ್ತಾರೆ ಅಂತಂದ್ರೆ ಅಶ್ವಿನಿ ಅವರು ಅನ್ಸುತ್ತೆ, ಗಿಲ್ಲಿ ತಾನು ಒಳ್ಳೆಯವನ ಆಗ್ಬೇಕು ಅಂತ ಹೇಳ್ಬಿಟ್ಟು ಆತರ ರಕ್ಷಿತಂಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡೋದು. ಅಂದ್ರೆ ಏನೇ ಜಗಳ ಆಗುವಾಗ್ಲೂ ತಾನು ಎಲ್ಲಿ ಒಳ್ಳೆಯವನ ಆಗ್ಬೇಕು ಅಲ್ಲಿ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಅವ್ರು ಹೇಳ್ತಾರೆ. ಇದ್ ನಿಜಾನಾ? ಗಿಲ್ಲಿ ಅವ್ರು ಹಾಗೆ ಮಾಡ್ತಾರ ಅಂತ ಅನ್ಸುತ್ತಾ ನಿಮ್ಗೆ? ಹಂಗ ಮಾಡಲ್ಲ ರೀ ನಾವು, ಎಲ್ಲರಿಗೆ ಒಂದೇ ಸವನ್ ಮಾತಾಡ್ಸ್ತಾನ. ಹಂಗೇನ್ ಹಂಗೇನ್ ನಮ್ಗೆ ಅನ್ಸಿಲ್ಲ ರೀ. ಓಕೆ, ಯಾವ್ದು ಸರಿ ಇರತ್ತೆ, ಸರಿ ಇರುತ್ತೆ, ಸರಿ ತಪ್ಪಂದ್ರೆ ತಪ್ಪ ಅಂತ ಹೇಳ್ತಾರೆ. ಓಕೆ, ಇನ್ನು ರಕ್ಷಿತಾ ಅವರು ಸ್ವಲ್ಪ ಎಲ್ಲಾ ವಿಚಾರಕ್ಕೂ ಕೂಡ ಸ್ವಲ್ಪ ಗಲಾಟೆ ಮಾಡ್ಕೊಂತಾರೇನೋ ಅಂತ ಅನ್ಸತ್ತೆ. ಯಾರು? ರಕ್ಷಿತಾ ಅವರು ಅಂದ್ರೆ ಎಲ್ಲರೂ ಅವ್ರ ಮೇಲೆ ಗಲಾಟೆ ಮಾಡೋದಕ್ಕೆ ಹೋಗ್ತಾರೆ ಅಂತ ಅನ್ಸುತ್ತೆ ರಕ್ಷಿತಾ ಮೇಲೆ. ಇಲ್ಲ, ಯಾರು ಹೋಗ್ತಾರೆ? ಅವರೇ ಒಂದು ಸ್ವಲ್ಪ ಅದು ಗೆಜ್ಜೆ ಇದ್ರದಲ್ಲೇ ಒಂದು ಸ್ವಲ್ಪ ಆಯ್ತು ಗಲಾಟೆ ಅವ್ರಿಗೆ ಅಂಟೇನಿ ದೇಶ ಇಲ್ಲ. ಅದು ತಮಾಷೆಗೆ ಹೋಗಿ ಒಂದು ಸ್ವಲ್ಪ ಇದು ಆಯ್ತು ಅದು. ಆಮೇಲೆ ಕೆಲವರು ನಾಮಿನೇಟ್ ಮಾಡೋ ಸಂದರ್ಭದಲ್ಲೂ ಕೂಡ ಹೇಳ್ತಾರೆ ಅವರು ಸುಮ್ನೆ ಆತರ ಮಾಡೋದು, ಬೇಕಂತಾನೆ ಆತರ ಮಾಡೋದು ರಕ್ಷಿತಾ ಅವರು ಅಂತ ಹೇಳ್ಬಿಟ್ಟು. ಮತ್ತೆ ಎಲ್ಲರೂ ಮಾಡೇಬೇಕಲ್ಲ ಅಲ್ಲಿ ನಾಮಿನೇಟ್, ಯಾರಿಗೇನಾಗಲಿ ಮಾಡ್ಲಿಕ್ಕಂದ್ರೆ ಹೆಂಗೆ ನಡೀತದ? ಅಲ್ಲಿ ನಾಮಿನೇಟ್ ಮಾಡಿದ್ರೆ ಅಲ್ಲಿ ಒಳಗಿನವ್ರು ನಾಮಿನೇಟ್ ಮಾಡಿದ್ರೆ ಹೋಗ್ತಾರ ಅನ್ನೋರು, ಜನಗಳು ಓಟಿನ ಮ್ಯಾಗ ಬರ್ತಾರ. ಸುಮ್ಮತ್ತ ಒಬ್ಬರ ಮ್ಯಾಗ ಏನಾನ ಕಾರಣ ಕೊಟ್ಟು ಅದ್ರ ಮಾಡೇಬೇಕಲ್ಲಿ. ಈಗ ನನಗೆ ಎಲ್ಲರೂ ಒಳ್ಳೆಯವರು ಇದ್ದರು, ಮತ್ತು ಯಾರ ಮೇಲೆ ಮಾಡಬೇಕು ಯಾರ ಮೇಲೆ ಬಿಡ್ಬೇಕು, ಹಂಗೆ ಒಬ್ಬರ ಮೇಲೆ ಒಬ್ರು ಮಾಡೋದು, ಹಂಗೆ ನಮ್ಗೆ ಅವ್ರು ಮಾಡೋದು ಅವ್ರು ಇನ್ನೊಬ್ರಿಗೆ ಮಾಡೋದು, ಹಿಂಗೆ ನಡೆಯೋದೆ ಅದು. ಅಲ್ಲಿಯವರು ದಿನ ಒಬ್ರು ಹೋಗಂದ್ರೆ ಅವ್ರ ಮಾತಿನ ಮೇಲೆ ಕಳ್ಸಿದ್ರೆ ಒಂದು ತಿಂಗಳದಾಗ ಖಾಲಿ ಆತಾರ ಅಲ್ಲ, ಹಂಗದು ಜನರು ಓಟಿನ ಮೇಲೆ ಅದು ಇರೋದಲ್ಲಿ. ಆಮೇಲೆ ರಕ್ಷಿತಾ ಅವ್ರು ನಿಮ್ ಜೊತೆ ಎಲ್ಲಾ ವಿಚಾರಗಳನ್ನು ಹಂಚ್ಕೊಳ್ತಾ ಇರ್ತಾರೆ. ಹೇಳ್ತಿದ್ರಲ್ಲ ಏನಾದ್ರು ಬೇಜಾರಾದಾಗ. ಬೇಜಾರಾದಾಗ ಅವ್ರ ಮನೆ ಸುದ್ದಿ ಹೇಳ್ತಿದ್ರು ಎಲ್ಲ ದೂರ ಕುಂತಾಗ. ನಮ್ಮ ಮನೆ ಸುದ್ದಿ ಅಕ್ಕಿ ಮುಂದೆ, ಅವ್ರ ಮನೆ ಸುದ್ದಿ ನಮ್ಮ ಮುಂದೆ, ಹಂಗೆ ಹೇಳ್ಕೊಂತಿದ್ದೆವು. ಫೇಕು ರಕ್ಷಿತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಅವ್ರಿಗೆ ಅಂದ್ರೆ ಸುಳ್ಳು, ಅವ್ರು ಮಾಡೋದೆಲ್ಲ ನಾಟಕ ಅಂತ ಹೇಳ್ಬಿಟ್ಟು ತುಂಬಾ ಜನ ಅವ್ರಿಗೆ ಹೇಳಿದ್ರು. ಯಾರಲ್ಲಿ ಒಳಗಡೆ ಸುಳ್ಳು ಪಳ್ಳಿ ಹೆಂಗೆ ಹೇಳ್ತಾರೆ? ಮತ್ತೆ ಎಲ್ಲರೂ ಸುಳ್ಳು ಹೇಳೋದಲ್ಲ ಅಲ್ಲಿ ವಾದಿಂದ. ಸುದೀಪ್ ಸರ್ ಕಿಚ್ಚನ ಪಂಚಾಯಿತಿ ಅಂತ ಬಂದಾಗ ಸುದೀಪ್ ಸರ್ ಕೇಳಿದಾಗ ಯಾರು ಫೇಕು ಯಾರು ಜೆನ್ಯೂನ್ ಅಂತ ಒಂದು ಪ್ರಶ್ನೆ ಬರುತ್ತೆ. ಆ ಸಂದರ್ಭದಲ್ಲಿ ರಕ್ಷಿತಾ ಫೇಕ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಒಂದಷ್ಟು ಜನ. ಅಂದ್ರೆ ಅವ್ರು ಸುಳ್ಳು ಅಂತ ಹೇಳ್ಬಿಟ್ಟು, ಅವ್ರು ನಾಟಕೀಯ ಅಂತ ಹೇಳ್ಬಿಟ್ಟು. ಮತ್ತೆ ಹಂಗೆ ಮತ್ತೆ ದೇಶ ಆದ್ಮೇಲೆ ಒಬ್ಬೊಬ್ರು ಅನ್ನೋರು ಎಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ರಕ್ಷಿತಾ ಬಗ್ಗೆ? ಅವ್ರಂಗ ಅನ್ಸುತ್ತಾ ನಿಮ್ಗೆ ಸುಮ್ನೆ ಜಗಳ ಮಾಡ್ತಾರೆ? ಸುಮ್ನೆ ಯಾರು ಮಾಡಲ್ಲ ಬಿಡ್ರಿ, ಏನೋ ಒಂದು ಕಾರಣ ಇದ್ರೆ ಸ್ವಲ್ಪ ಅಂತಪರ ಏನು ಸೀರಿಯಸ್ ಜಗಳ ಅಲ್ಲ ಅದು. ಅಲ್ಲಿ ಹಂಗೆ ತಮಾಷೆಗೆ ಆಗಿದ್ದಾಗ ಜಗಳ ಮಾಡೋದು, ಮತ್ತು ಇದೆಲ್ಲ ಜಗಳ ಮುಡಿಯೋನು ನಕ್ಕೊಂತ ಹೋಗಿ ಎಲ್ಲಟು ಅಡುಗೆ ಮಾಡೋದು, ಉಣೋದು, ಕೂಡೆ ಉಣೋದು, ನಗೋದು, ಹಂಗೆ ಮಾತಾಡ್ಕೊತ ನಡೆಯೋದೆ ಅದು. ಅದೇನು ನಿಜವಾದ ಜಗಳ ಅಲ್ಲ. ಅವ್ರಿಗೆ ಕೇಳೋರಿಗೆ ನಿಜವಾದ ಜಗಳ ನಂಗೆ ಆಗ್ತದೆ. ಅಲ್ಲಿ ಏನಂತ ಜಗಳ ಇಲ್ಲ. ಸುಮ್ಮನೆ ತಮಾಷೆಗೆ ಮಾಡೋದು. ಓಕೆ, ಇವಾಗ ರೀಸೆಂಟ್ ಆಗಿ ನೀವು ಆಚೆ ಬಂದ್ಮೇಲೆ ಒಂದು ಪ್ರೋಮೋ ಬಂತು, ಅಂದ್ರೆ ವೀಕ್ ಎಂಡ್ ಅಲ್ಲಿ ಪ್ರಸಾರ ಆಗುವಂಥದ್ದು. ಮೊದಲೇ ಒಂದು ಬಿಫೋರ್ 3-4 ಡೇಸ್ ಮೊದಲೇ ಪ್ರೋಮೋ ಅಂತ ಬರುತ್ತೆ. ಅದರಲ್ಲಿ ಗಿಲ್ಲಿ ಅವ್ರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರ್ತಾರಲ್ಲ, ರಾಶಿ ಅವ್ರು ಹೊಡೆದಿರ್ತಾರೆ, ಹೊಡೆಯೋ ಒಂದು ಸೀನ್ ತೋರಿಸಿದ್ದಾರೆ. ನೋಡಿದ್ರ ಅದನ್ನ ನೀವು? ಯಾರು ಹೊಡೆದಿದ್ರು? ರಾಶಿ ಅವರು ಗಿಲ್ಲಿಗೆ. ಅದೇನ್ ಅನ್ಸುತ್ತೆ? ಅದು ಫುಲ್ ಸೀರಿಯಸ್ ಆಗಿದೆ. ಅದು ಏನಪ್ಪ ಹೊರಗೆ ಸೀರಿಯಸ್ ಆಗಿ ಕಾಣ್ತದ, ನನಗೆ ಮಾತ್ರ ಒಳಗಿಂದ ಸೀರಿಯಸ್ ಅನ್ನಂಗೆ ಕಾಣಂಗಿಲ್ಲ. ಆದ್ರೆ ಮತ್ತೆ ಮಾತಾಡಿದ್ ನೋಡಿಲ್ಲ ನಾನು ಅವರು. ಅದು ಹೊಡೆದಿದ್ದು ನೋಡಿದ್ಮೇಲೆ ಆದ್ರೆ ಮೊಬೈಲ್ದಾಗ ತೋರಿಸಿದ್ರು ನಮ್ಮ ಮೇಡಮ್ ಅವ್ರಿಗೆ, ಟಿವಿಯಾಗ ಮಾತ್ರ ನೋಡಿಲ್ಲ. ಇನ್ನೊಂದು ಸಲ ನೋಡಿದ್ರೆ ಗೊತ್ತಾಗ್ತದ. ಅವರು ಮಾತಾಡೋದು ನೋಡಿದೆ ಅಂದ್ರೆ ಇದು ಸುಮ್ಮ ಕಾಮಿಡಿ ಜಗಳ ನಂಗೆ. ಅದು ಮತ್ತು ಮಾತಾಡ್ಲಿಕ್ಕಂದ್ರೆ ಇದು ನಿಜವಾದ ಜಗಳ ಅಂತ ನಂಗೆ ಆಗ್ತದ. ನಿಜವಾದ ಜಗಳ ಏನು ಅಲ್ಲ ರೀ ಅದು, ಸುಮ್ಮನೆ ಅಲ್ಲಿ ಸ್ವಲ್ಪ ಇತ್ತಂದ್ರೆ ಇದು ಟಿವಿಯಾಗ ಭಾಳ ಕಾಣ್ತದೆ. ನಾನು ಇದು ಗಿಲ್ಲಿ ಕೂಡ ಜಗಳದಾಗ ಅದು ಭಾಳ ಕಂಡಿತ್ತಂತಲ್ರಿ. ಒಂದ್ಸಲ ಗಿಲ್ಲಿ ಕೂಡ ಜಗಳಿದ್ನಿ ಅಲ್ಲ. ಹೌದು ಅದು ಭಾಳ ಕಂಡಿತ. ಹೌದ್ರಿ, ನಿಜ. ಹಂಗೆ ಕಾಣೋದು ನೋಡು. ಅಲ್ಲ, ನೀವು ಆಚೆ ಬಂದ್ಮೇಲೆ ನೋಡಿದ್ರ ಅದನ್ನ, ನಿಮಗೆ ಏನ್ ಅನಿಸ್ತು? ನಮ್ಗ ನಿಜವಾದನಂಗ ಅನಿಸ್ತ. ನಮ್ಗೂ ಹಾಗೆ ಕಾಣಿಸುತ್ತೆ. ಅದೇ ಒಂದು ಮಾತು ಅಂದಿದ್ದ, ಅದ್ರ ಸಲ ನಾ ಜರಕ ಅವ್ನ ಮೇಲೆ ಕೂಗ್ಯಾರ್ದೆ ನಾನು ಅಷ್ಟೇ.
ಮತ್ತೆ ಹಂಗೆ ಹಿಂದೆ ಬೆನ್ನಿಂದೆ ಮಲ್ಲಿ 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 ಅಂತ ಮಾತಾಡ್ಸಿದ, ಗಿಲ್ಲಿ ಗಿಲ್ಲಿ ಅಂತ ನಾನು ಮಾತಾಡ್ಸಿದೆ. ಹಂಗದು ಜಗಳ ಅಲ್ಲಿ. ಅದು ಒಂದು ಮಜಾವ್ ಬಿಗ್ ಬಾಸ್ ಮನೆಯಲ್ಲಿ. ಆಟ, ಜಗಳ, ಊಟ ಎಲ್ಲ ಕಡೆ ಓಡಾಡೋದು, ಅದೊಂದು ತುಂಬ ಖುಷಿ ಪಡ್ತದೆ ನೋಡ್ರಿ ಆ ಮನೆ. ಒಳ್ಳೆ ದೇವಸ್ಥಾನ ಇದ್ದಂಗೆ ಅದು. ತುಂಬ ಇಷ್ಟ ಅದು. ಅಲ್ಲಿ ಹೋದವ್ರು ಬಿಟ್ಟು ಬರ್ಲಾಕ ಮನುಷ್ಯ ಆಗಂಗಿಲ್ಲ ಅಂಥ ಜಾಗ ಅದು. ನೋಡಿ, ದೇವಸ್ಥಾನ ಅಂತ ದೇವಸ್ಥಾನಕ್ಕೆ ಹೋಲಿಸ್ತಾ ಇದ್ದೀರಮ್ಮ. ಎಷ್ಟೋ ಜನ ಊಟ ಸಿಗಲ್ಲ, ನಿದ್ದೆಗೆ ಮಾಡಕ್ ಟೈಮ್ ಸಿಗಲ್ಲ, ಮತ್ತೆ ನಾವು ವಾಪಸ್ ಯಾಕೆ ಹೋಗಲ್ಲ ಅಂತ. ನಿದ್ದೆ ಯಾಕೆ ಸಿಗಲ್ಲ? ಮುಂಜಾನೆ 10-11 ಗಂಟೆ ಆಗ್ತದೆ ಹೇಳಕ್ಕ. ಎಷ್ಟು ನಿದ್ದೆ ಮಾಡ್ಬೋದು? ಅದ್ರ ಮಕ್ಕಳು 1 ಗಂಟೆ 2 ಗಂಟೆ ಆಗ್ಬೋದು. ಮತ್ತು ಹಗಲತ್ತ 10-11 ಗಂಟೆಗೆ ಎಬ್ಬಿಸ್ತಾರೆ. ಮತ್ತು ಆಡ್ತಾನೆ ನಿದ್ದೆ ಏನು ಮಾಡೋದು? ಹಾಗೆಲ್ಲ ಹೇಳ್ಬಾರ್ದು. ಕರೆಕ್ಟಾಗಿ ಹೇಳ್ಬೇಕು. ಅದು ಸುಳ್ಳು ಹೇಳ್ದಂಗೆ ಆತದ. ನಾವು ಅನ್ನದ ಮ್ಯಾಗ ಸುಳ್ಳು ಹೇಳ್ದಂಗೆ ಆತದ, ಹಂಗೆಲ್ಲ ಹೇಳ್ಬಾರ್ದು. ಆಮೇಲೆ ಮಲ್ಲಮ್ಮ ಅವ್ರೆ, ಈ ಜಾಲಿ ಏನೋ ಹೇಳ್ತಾ ಇದ್ರಿ, ಕಂಪ್ಲೀಟ್ ಮಾಡಿ. ಇಲ್ಲ ಹೇಳ್ರಿ. ಈ ಜಾಲಿ ಡೇಸ್ ಅನ್ನೋ ಸ್ಟುಡಿಯೋದಲ್ಲಿ ಅದು ಪರಿಸರ ಮಾಲಿನ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಆಚೆ ಕರ್ಕೊಂಡ್ ಬರ್ತಾರೆ ಎಲ್ರು. ನೆನ್ಪಿದೆ ಅಲ್ವಾ ಅದು? ಓ ಅದು ನಿಮ್ಮನ್ನ ಒಂದು ರೆಸಾರ್ಟ್ ಅಲ್ಲಿ ಇರ್ತಾರೆ ನೋಡಿ ಈಗ. ನೆನಪಿದೆ. ಸೊ ಆ ಸಂದರ್ಭದಲ್ಲಿ ನಿಮ್ಗೆಲ್ಲ ಏನ್ ಅನ್ಸ್ತು? ಸಡನ್ ಆಗಿ ಪೊಲೀಸ್ನವ್ರು ಬರ್ತಾರೆ, ಆ ಕ್ಷಣಕ್ಕೆ ನಿಮ್ಗೆ ಏನ್ ಅನ್ನಿಸ್ತು? ನಮ್ಗೇನು ಅನಿಸ್ತು, ಮೊದಲು ಇಲ್ಲಿಂದ ಕರ್ಕೊಂಬರಾಗ ನಮ್ಗೇನೋ ಚೆಕಪ್ ಕರ್ಕೊಂಡು ಹೋಗ್ತಾರ ಸ್ಪೆಷಲ್ ರೂಮಿಗೆ ಅನ್ನಂಗಾಯ್ತು. ಚೆಕಪ್ ಮಾಡ್ಲಿಕ್ಕೆ? ಓಕೆ, ಹಂಗೆ ಆಯ್ತು ನಮ್ಮನ್ನ. ಯಾಕಂದ್ರೆ ಅವಾಗ ಒಬ್ಬೊಬ್ರು ಕರಿತಿದ್ರಲ್ಲ ಏನನ್ನ ನೆಗಡಿ ಆದಾಗ, ಹಂಗೆ ಎಲ್ಲರಿಗೂ ಒಮ್ಮೆ ಚೆಕ್ ಮಾಡ್ತಾರ ಅನ್ನೋದು ನಮ್ಗೆ ಆಸೆ ಅನಿಸ್ತು. ಅಲ್ಲಿ ಅದು ಒಂದು ದೊಡ್ಡದು ಇದು ಇತ್ತು, ಅದ್ರಲ್ಲಿ ಕುಂದ್ರಿಸಿದ್ರು. ಅಲ್ಲಿ ಎಲ್ಲ ಬಿಸ್ಕಿಟ, ನೀರು ಎಲ್ಲ ಕುಡಿಯೋರಿದ್ದು ಎಲ್ಲ ತಂದುಕೊಟ್ರು. ಒಂದು 5 ನಿಮಿಷ ಆಗಿದ್ರೆ ಪೊಲೀಸರು ಎಲ್ಲರೂ ಬಂದರು. ನಮ್ಗೇನು ಭಯ ಆಗ್ಲಿಲ್ಲ ರೀ. ಅವ್ರು ನಮ್ಗೆ ನೋಡಿ ಮಲ್ಲಮ್ಮ ಮಲ್ಲಮ್ಮ ಅಂತಂದ್ರು. ಅವ್ರು ಪೊಲೀಸರು ಎಲ್ಲರೂ ಕೂರ್ತಾ ಹಿಡಿದ್ರು. ನಮ್ಗೇನು ಭಯ ಆಗ್ಲಿಲ್ಲ. ನಿಮ್ಗೆ ಮನೆಗೆ ಕಳಿಸ್ತಂದ್ರು. ಅವ್ರಿಗೆ ಕೇಳಿದೆ ಪೊಲೀಸರು, ಯಾಕ್ರಿ ನಾವು ಏನೇನ ಕನಸು ಕಟ್ಕೊಂಡ್ ಬಂದೀವಿ, ಏನೋ 2 ವಾರದಾಗ 3 ವಾರದಾಗ ಮನೆಗೆ ಕಳಿಸಿದ್ರಿ ಹಂಗ ಅಂತ ಅವ್ರು ಹೇಳಿದ್ರು. ಇಲ್ಲಮ್ಮ ಏನೋ ಜರ ಪ್ರಾಬ್ಲಮ್ ಆಗ್ಯದ, ಮತ್ತೆ ನಿಮ್ಗೆ ಕಳಿಸ್ತಾರಂತ ನಮ್ಗೆ ಹೇಳಿದ್ರು. ಅಂದ್ರೆ ಸುಮ್ಮನೆ ತಮಾಷೆ ಮಾಡಿದಾರೆ, ನಿಮ್ ಮನೆ ಕಳಿಸ್ತೀವಿ ಅಂತ ಪೊಲೀಸ್ನವರು. ಭಯ ಆಯ್ತಾ ನಿಮ್ಗೆ? ಅವಾಗ ಬೇಜಾರ ಮಾಡ್ಕೊಂಡಿರ್ತೀರಾ? ಮತ್ತೆ ಬೇಜಾರ ಹಂಗಾಗಲ್ಲಿ. ಒಂದಿನೋ 2 ವಾರ ಕಾಯ್ತೇನಂತೀನಲ್ಲ, 2 ವಾರ ಕಾಯ್ತು. ರಕ್ಷಿತಾ ಬಂದ್ರ ಪ್ಲೇನೆ ಆಯ್ತು. 1 ವಾರ ಹಾಕಿದ್ಳಲ್ಲ, ಬಂದ್ ವಾರ 2 ವಾರ ಕಾಯ್ತು. ಅವಾಗ ಆಯ್ತು. ಏನೋ ಒಂದ್ ಸ್ವಲ್ಪ ನೀರಿಂದು ಏನೋ ಕಸ ಪಸ ಏನೋ ಅಲ್ಲಿ ಒಕ್ಕಟ್ಟಾರ ಅಂತ ಹೇಳಿದ್ರು. ಅದ್ರ ಸಲಿಗೆ ಜರ ಪ್ರಾಬ್ಲಮ್ ಆಗ್ಯದ ಅಂತ ಹೇಳಿದ್ರು. ಭಯ ಆಗಲಿಲ್ಲ ನಮ್ಗೆ. ಯಾಕೆ ಭಯ ಆತರಿ? ನಮ್ಮ ಸುತ್ತಮುತ್ತ ಸುದೀಪ್ ಸರ್, ಬಿಗ್ ಬಾಸ್ ಸರ್ ಇದ್ರು, ನಮ್ಗೆ ಅದಕ್ಕೆ ಭಯ. ಅಲ್ಲಿ ವಾಯು ಮಾಲಿನ್ಯ ಆಗ್ತಾ ಇರತ್ತೆ ಅಮ್ಮ. ಮತ್ತೆ ಶುದ್ಧ ನೀರಿನ ಘಟಕವನ್ನ ಪರಿಷ್ಕರಣೆ ಮಾಡೋದಕ್ಕೆ, ಸಂಸ್ಕರಣೆ ಮಾಡೋದಕ್ಕೆ ಕಟ್ಸಿಲ್ದೆ ಅವರು ಅವ್ರಿಗೆ ಆಲ್ರೆಡಿ ಒಂದು ವಾರ್ನಿಂಗ್ ಕೊಟ್ಟಿರ್ತಾರೆ ಆ ಜಾಲಿವುಡ್ ಸ್ಟುಡಿಯೋಸ್ಗೆ. ಅಂದ್ರೂ ಕೂಡ ಅವರು ಸೀರಿಯಸ್ ಆಗಿ ತಗೊಂಡಿರಲ್ಲ, ಸಂಸ್ಕರಣಾ ಘಟಕವನ್ನ ನಿರ್ಮಾಣ ಮಾಡಿರೋದಿಲ್ಲ. ಸೊ ಹಾಗಾಗಿ ಮತ್ತೆ ನೋಟಿಸ್ ಬರುತ್ತೆ, ಅಲ್ಲಿದ್ದವರೆಲ್ಲ ಆಚೆ ಬರ್ಬೇಕು ಅಂತ ಹೇಳ್ಬಿಟ್ಟು. ಅವಾಗ ನಿಮ್ಮನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಮತ್ತೆ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ DCM DK ಶಿವಕುಮಾರ್ ಗೊತ್ತಲ್ವಾ, ಅವ್ರು ಬಂದು ಹೋಗಿ ಮತ್ತೆ ಒಂದು ತಿದ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ಮೇಲೆ ಮತ್ತೆ ನಿಮ್ಮನ್ನ ಒಳಗಡೆ ಕಳಿಸ್ತಾರೆ. ಖುಷಿ ಆಯ್ತು. ಮತ್ತೆ ಒಳ್ಳೆ ಬಂದಿದ್ದ ಅಲ್ವಾ? ಒಂದು ರಾತ್ರಿ ಒಂದು ಹಗಲಿದ್ದವ್ರು ಅಲ್ಲಿ ಹೋಟೆಲ್ದಲ್ಲಿ. ಅಲ್ಲಿ ತುಂಬಾ ಚೆನ್ನಾಗಿ ಊಟ, ಟೀ ಕಾಫಿ ಎಂಜಾಯ್ ಮಾಡಿ ಬಂದಿವಿ ಅಲ್ಲಿನು. ನೋಡಿ, ಬಿಗ್ ಬಾಸ್ ಮನೆಗೆ 3 ತಿಂಗಳ ಒಳಗಡೆ ಹೋದ್ರೆ ಆಚೆ ಬರೋದು ಎಲಿಮಿನೇಟ್ ಆದ ಸಂದರ್ಭದಲ್ಲೇನೆ ನೀವೇ ಲಕ್ಕಿಗಳಂತ ಅನ್ಸುತ್ತೆ ಈ ಒಂದು ಸೀಸನ್ ನ ಕಂಟೆಸ್ಟೆಂಟ್ಗಳು. ಬಿಕಾಸ್ ಆಚೆ ಬಂದು ಹೋಟ್ಲಲ್ಲಿ ಅದ್ದೂರಿಯಾಗಿ 1.5 ದಿನ ಅಲ್ವಾ ಇದ್ಬಿಟ್ಟು ಮತ್ತೆ ರಿಟರ್ನ್ ಹೋಗಿರೋದು. ಓಕೆ, ಇನ್ನ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವ್ರ ಸೌಂಡ್ ಸಿಕ್ಕಾಪಟ್ಟೆ ಕೇಳಿಸ್ತಿರುತ್ತೆ. ಅವ್ರು ಮಾತಾಡೋದ ಹಂಗೆ, ಅವರು ಸ್ವಲ್ಪ ದನಿನು ಜೋರದ ಮಾತಾಡ್ತಾರ ಹಂಗೆ. ಅವ್ರು ಹಂಗೆ ಮಾತಾಡಿದ್ರೆ ಚೆನ್ನಾಗಿ ಮಾತಾಡ್ತಾರ. ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಓಕೆ ಮಲ್ಲಮ್ಮ, ನಾನು ಒಪ್ಕೋತೀನಿ. ನೀವು ದೊಡ್ಡವರಾಗಿ ಕರೆಕ್ಟಾಗಿ ಹೇಳ್ಬೇಕು. ಇವಾಗ ಇದು ಬಹಳ ಚರ್ಚೆ ಆಯ್ತು, ಹೊರಗಡೆ ಬಹಳ ಟಾಕ್ ಆಯ್ತು ಇದು. ರಕ್ಷಿತಾ ಅವರ ವಿಚಾರದಲ್ಲಿ ಅಶ್ವಿನಿ ಅವರು ಮಾತನಾಡಿದಂತಹ ಮಾತುಗಳು, ಆ ಹುಡುಗಿ ಕಣ್ಣೀರು ಹಾಕ್ತಾರೆ ರಕ್ಷಿತಾ ಅವರು. ಹೌದು, ನೀನ್ ಬಟ್ಟೆ ನೋಡಿದ್ರೆ ಗೊತ್ತಾಗತ್ತೆ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ, ನೀನ್ ಯಾವ ಲೆವೆಲ್ ಅಂತ ಗೊತ್ತಾಗತ್ತೆ. ಈ ತರ ಮಾತಾಡೋದಕ್ಕೆ ಅವ್ರಿಗೆ ಯಾವ ಹಕ್ಕು ಇಲ್ಲ ಅಲ್ವಾ? ಎಷ್ಟು ಸರಿ ಈ ತರ ಮಾತಾಡಿದ್ದು. ನೀವು ದೊಡ್ಡವರಾಗಿ ಅವ್ರಿಗೆ ಬುದ್ಧಿ ಮಾತು ಹೇಳೋದು ಆತರ ಏನಾದ್ರು ಮಾಡಿದ್ರ? ನಿಜವಾಗ್ಲೂ ನಮಗ್ ಹೊರಗಡೆ ನೋಡ್ದವ್ರಿಗೇನೆ ಅವರು ಕನ್ನಡ ಹೋರಾಟಗಾರ್ತಿ ಅಂತ ಹೇಳ್ಬಿಟ್ಟು ಹೊರಗಡೆ ಸಾರಿ ಕೇಳಿದ್ರು. ಏನೋ ಒಂದು ತಪ್ಪಾಯ್ತು, ಅದು ಗೆಜ್ಜಿ ಸಲಿಗೆ ಬಂತಿರೋದು.
ಗೆಜ್ಜಿ ಸೌಂಡ್ ಮಾಡ್ತಿರಲ್ಲ ಆತಗೆ ಅದೇನೋ ತಮಾಷೆಯಾಗಿ ಮಾಡಿದ್ರು ಅದು ನೋಡಿ ಆ ಗೆಜ್ಜೆ ಅದು ಒಂದ್ ಸ್ವಲ್ಪ ಸೀರಿಯಸ್ ಆಯ್ತು ಅಷ್ಟೇ. ಅದಕ್ಕ ಒಂದ್ ಸ್ವಲ್ಪ ಬಾಯ್ ಆಯ್ತಲ್ಲ, ಸಾರಿ ಕೇಳಿದೊಳಗೆ, ಸಾರಿ ಕೇಳಿ ಮಾತಾಡ್ತಾರ ಅವ್ರು ರಕ್ಷಿತಾ. ಅಲ್ಲಿ ಸರಿಯಾಗಿ ಕ್ಲಾಸ್ ತಗೊಂಡ್ರಲ್ಲ ಸುದೀಪ್ ಸರ್. ಸಾಕಷ್ಟೇ, ನಾವ್ ಏನ್ ಮಾಡಿದ್ವಿ ಇಲ್ಲ. ಬಾಳು ಬುದ್ಧಿ ಚೆನ್ನಾಗ್ಯದ, ಚೆನ್ನಾಗಿ ಮಾತಾಡ್ತಾಳ, ಎಲ್ಲರಿಗೂ ಹೇಳ್ತಾಳ. ಮತ್ತೊಂದ್ ಸ್ವಲ್ಪ ಜಗಳ ಬಂದಾಗ ಒಂದು ಜಗಳದಲ್ಲಿ ಸಿಟ್ಟಿನ್ಯಾಗ ಒಂದು ಹೌದನು ಬರ್ತದ, ಒಂದ್ ಅಲ್ಲನು ಬರ್ತಾವ. ಆಮೇಲೆ ತಿದ್ದುಕೊಂಡ್ರಲ್ಲ, ಸಾರಿ ಕೇಳಿದ್ರು. ನೋಡಿ, ಇದು ಮಲ್ಲಮ್ಮ ಅವರ ದೊಡ್ಡ ಗುಣ ಅಂತ ಹೇಳಿದ್ರೆ, ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ, ಜಗಳದಲ್ಲಿ ತಿತ್ಕೊಂಡ್ ನಡೀತಾ ಇದಾರೆ ಅಂತ ಅಂದ್ರಲ್ಲ. ನಿಮ್ಮಂತವ್ರು ಇರ್ಬೇಕಿತ್ತಮ್ಮ ಒಬ್ರು ಬಿಗ್ ಮನೇಲಿ, ಬಂದೆ ಹೊರಗಡೆ ಬಿಗ್ ಅಮ್ಮ ಆಗಿ ನೀವ್ ಇರ್ಬೇಕಿತ್ತು. ಹೊರಗಡೆ ಬಂದಿರೋದು ನಿಜಕ್ಕೂ ನಂಗೆ ಬೇಜಾರಾಗ್ತಾ ಇದೆ. ಅಂಡ್ ಅಶ್ವಿನಿ ಮತ್ತೆ ಜಾನ್ವಿ ಅವರ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಇಂದನೂ ಕೂಡ. ಅವ್ರೆಲ್ಲೋದ್ರು ಜೊತೆಗೆ. ಮತ್ತೆ ಜಾನ್ವಿ ಅವರು ಇನ್ಫ್ಲೂಯೆನ್ಸ್ ಆಗ್ತಾ ಇರ್ತಾರೆ. ಅಂದ್ರೆ ಅಶ್ವಿನಿ ಅವ್ರ ಮಾತನ್ನ ಕೇಳಿಸ್ಕೊಂಡು ಪ್ರತಿಯೊಂದು ಹೆಜ್ಜೆನೂ ಕೂಡ ಇಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಟಾಕ್ ಇತ್ತು. ನೋಡ್ದಾಗ್ಲೂ ಕೂಡ ಹಂಗೆ ನಮಗ್ ಕಾಣಿಸ್ತಾ ಇತ್ತು. ಸೊ ಈಗ ಎಲ್ಲೋ ಒಂದ್ ಕಡೆ ಅಶ್ವಿನಿ ಮತ್ತೆ ಜಾನ್ವಿ ದೂರ ಆಗಿದಾರ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಒಳಗಡೆ ನೋಡಿದಾಗ? ದೂರ ಮತ್ತೊಂದ್ ಸ್ವಲ್ಪ ಆದಿ ಬೀದಿ ಆಯ್ತಲ್ಲ, ಸ್ವಲ್ಪ ದೂರ ಆಗ್ಯಾರ. ಜಾನ್ವಿನೇ ದೂರ ಸರ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಹೆಂಗ್ ಹೇಳ್ಬೇಕಾರ ಅವ್ರ ಮನ್ಸಿನಂದು. ನಾವ್ ಎಂತೆಲ್ಲ ಬಾಳ್ ತಲೆಯಾಗ ಹಾಕೊಳಕ್ ಹೋಗಲ್ಲ ನಾವು. ಅವ್ರ ಆಟಗಳಲ್ಲಿ ನಿಮ್ಗೆ ಅರ್ಥ ಆಗಲ್ಲ. ಇಲ್ಲ, ಮಾತುಗಳು ಆತಾವ್ ಬಿಡು. ಅಂದ್ರೆ ಮೈಂಡ್ ಗೇಮ್ಗಳು ನಿಮ್ಗೆ ಅರ್ಥ ಆಗಲ್ಲ ಅಲ್ವಾ? ಸುಮ್ನೆ ನಮಗ್ ಯಾಕೆ ಬೇಕು ಅದನ್ನೆಲ್ಲ? ಅವ್ರ ತಂದ್ ಇವ್ರ ಮುಂದ, ಇವ್ರ ತಂದ ಅವ್ರ ಮುಂದ ನಾವ್ ಹೇಳೋ ಪದ್ಧತಿ ಇಲ್ಲ ನಮ್ಮ ಹತ್ರ. ಸುಮ್ ನೋಡಿದ್ರು ನೋಡ್ಲಾರ್ದಂಗ, ಕೇಳಿದ್ರು ಕೇಳಾರ್ದಂಗ ಇದ್ ಬಿಡೋದು. ಈಗ ಬಂತು, ಸಿಕ್ತು ಪಾಯಿಂಟ್ ನಂಗೆ. ನೋಡಿದ್ರು ನೋಡ್ಲಾರ್ದಂಗ, ಕೇಳಿದ್ರು ಕೇಳಲಾರ್ದಂಗ ನಿಮ್ ಪಾಡಿಗೆ ನೀವ್ ಇದ್ದಿದ್ದಕ್ಕೇನೆ ಆಚೆ ಬಂದ್ರ. ಬಿಕಾಸ್ ಬಿಗ್ ಬಾಸ್ ಮನೆಯಲ್ಲಿ ನಮಗ್ ಗೊತ್ತಿರೋ ಹಾಗೆ ಅಂಡ್ ಸಾಕಷ್ಟು ಜನ ಹೇಳೋ ಹಾಗೆ, ಅಲ್ಲಿ ಕಂಟೆಸ್ಟೆಂಟ್ಸ್ ಹೇಳೋ ಹಾಗೆ, ಅವರು ಪರ್ಫಾರ್ಮ್ ಮಾಡೋ ರೀತಿಯನ್ನ ನೋಡ್ದ ಹಾಗೆ ನಮಗ್ ಗೊತ್ತಾಗೋದು, ಜಗಳ ಮಾಡೋರು, ಕೀಡ್ಲೆ ಮಾಡೋರು, ಕಪಲ್ಸು, ಲವ್ ಬರ್ಡ್ಸ್ಗಳು, ಇಂಥವ್ರು ಮಾತ್ರ ಅಲ್ಲಿ ಉಳ್ಕೊಳಕ್ ಸಾಧ್ಯ. ನಾವಾಯ್ತು ನಮ್ ಕೆಲ್ಸ ಆಯ್ತು ಅಂತ ಇದ್ರೆ ಉಳ್ಕೊಳಕ್ ಆಗಲ್ಲ. ವಾಯ್ಸ್ ರೈಸ್ ಮಾಡಿ ಮಾತಾಡೋದರಷ್ಟೇ ಉಳ್ಕೊಳಕ್ ಸಾಧ್ಯ ಅಂತ ಹೇಳ್ತಾರೆ. ನಾವೆಲ್ಲ ರೈಸ್ ಮಾಡಿ ಮಾತಾಡಕ್ ಹೋದ್ರೆ ನಮ್ಮ ಇದ್ರೆ ಯಾರು ಬರ್ಲಿಲ್ಲ ರೀ. ಅಮ್ಮ ಮತ್ತ ಮರ್ಯಾದೆ ಕೊಟ್ಟಿ ಮಾತಾಡೋರು. ಏನೋ ಸ್ವಲ್ಪ ಸಿಕ್ಕರು ನಾನು ಎಳಿ ತಗೊಂಡ್ರು ಸಾರಿ ಅಮ್ಮ ಅನ್ನೋರು. ಅವ್ರ ಕೂಡ ಏನ್ ಜಗಳಕ್ಕೆ ಹೋಗ್ತೀರಿ ಅಲ್ಲ. ಮತ್ತೆ ಈ ಕಾಕ್ರೋಚ್ ಸುದ್ದಿಯವ್ರಿಗೂ ನಿಮ್ಗೆ ಮನಸ್ತಾಪ ಆಗಿರುತ್ತೆ? ಮನಸ್ತಾಪ ಏನದ, ಅದೇ ಗೆಜ್ಜಿ ಸಲೆಗೆ ನಾವು ನಮ್ಮೆಲ್ಲ ಬಂದಿತ್ತು. ಅವ್ರು ಇವರೇ ಮಾಡ್ತಾರ ಮೊಮ್ಮಗಳು. ಬೆಡ್ಶೀಟ್ ಕೂಡ ತೆಗ್ದು ನೋಡ್ಲಿಕ್ಕೆ ಅವಾಗ್ಲೇ ನಿಮಗೆ ಕೋಪ ಬಂದಿದ್ದ? ಅವಾಗ ಕೋಪ ಬಂದಿತ್ತು. ಅದಕ್ಕ ತೋರ್ಸಿದೆವು, ಅದೇ ಒಂದ್ ಸ್ವಲ್ಪ ಕೋಪ ಬಂದಿತ್ತು. ಇಲ್ಲಮ್ಮ ನಿನ್ಗಲ್ಲ ರಕ್ಷಿತಾಗ ಇಬ್ಬರಿಗೆ ತೆರ ನೋಡ್ದಿಲ್ಲ ಅಂತ ಸ್ವಲ್ಪ. ಮತ್ತ ಅವನು ಸರಿ ಅದ, ಇಲ್ಲಮ್ಮ ನಿನ್ಗಲ್ಲ ಅಂತಂದು. ಓಕೆ. ಇನ್ನ ರಕ್ಷಿತಾ ಅವ್ರು ಹೇಗೆ ನಿಮ್ಮ ಹತ್ರ ಕಷ್ಟ ಸುಖ ಹಂಚ್ಕೋತಾರೋ, ಜಾನ್ವಿ ಅವರು ಕೂಡ ಒಂದಷ್ಟು ತಮ್ಮ ಜೀವನದ ಬಗ್ಗೆ ಒಂದಷ್ಟು ಮಾತುಗಳನ್ನ ನಿಮ್ ಜೊತೆಗೆ ಹಂಚ್ಕೊಂಡಿರ್ತಾರೆ, ಕಷ್ಟ ಸುಖಗಳನ್ನ. ಅವ್ರ ಜೀವನದಲ್ಲಿ ಆಗಿರತಕ್ಕಂತಹ ಘಟನೆಗಳು, ಹಾಗೆ ಡಿವೋರ್ಸ್ ಆಗಿರುವಂತಹ ವಿಚಾರ ಹೇಳ್ಕೊಂಡಿರ್ತಾರೆ ನಿಮ್ಮ ಹತ್ರ. ಹೇಳ್ಕೊಂಡ್ರು. ನೀವು ತುಂಬಾ ಒಳ್ಳೆ ಮಾತುಗಳನ್ನ ಹೇಳ್ತೀರಾ ಅವ್ರಿಗೆ. ಹೇಳೋದಾದ್ರೆ ಹೇಳ್ಬೇಕಲ್ರಿ. ಏನ್ ಹೇಳಿದ್ರಿ ಅಮ್ಮ? ಕೇಳಿರ್ಬೇಕಲ್ಲ ನೀವು. ನಿಜ, ತುಂಬಾ ಬುದ್ಧಿವಂತರಿದ್ದೀರಿ ನೀವು. ಮತ್ತೆ ನಮ್ಮ ಬೈಲೆ ಕೇಳೋರಿ. ಅದೇ ದೂರ ಇರ್ಬಾರ್ದಮ್ಮ. ನಮ್ಗ ದೇವ್ರ ಕಸ್ಕೊಂಡ್ ಹೋಗ್ಯಾನ, ನಮ್ಗ ಅದು ಬೆಲಿ ಗೊತ್ತಾ? ನೀವ್ ಇದ್ರು ದೂರದವ್ರ ಆಗೋದು ತಪ್ಪು. ಏನೇ ಗಂಡ ಮಾಡಿದ್ರು, ಹೊಡೆದ್ರು ಬಡದ್ರು, ಒಂದ್ಸಲ ಹೊಡಿತಾರ, ಒಂದ್ಸಲ ಜಗಾಡ್ತಾರ, ಒಂದ್ಸಲ ಹತ್ತಿ ಕರ್ಕೋತಾರ. ನೀವು ಹೊಂದ್ಕೊಂಡಿರ್ಬೇಕು. ನೀವ್ ತಾಳಂತ ತಾಳಿ ಕಟ್ಟಿದ ತಾಳ್ಕೊಂಡ್ ಹೋಗ್ಬೇಕು. ಈಗ ನೀನು ಮಗ ಇಬ್ರೇ ಇದ್ರೆ ಹಂಗ ಅಪ್ಪ ಅಂತ ಯಾರಿಗ ಅನ್ಬೇಕವ? ಹತ್ರ ಜೊತೆಯಲ್ಲಿದ್ರೆ ಸಂಸಾರ ಚೆನ್ನಾಗಿ ಅಂತ ಹೇಳ್ದೆ ರೀ. ಇಲ್ಲಮ್ಮ ಸಹಿಸ್ಕೊಳಕ್ ಆಗಲಿಲ್ಲ, ಎಣ್ಣೆ ಬಿಡಿಯವರು ಅಂತ ಹೇಳಿದ್ರು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಅಮ್ಮ, ಈ ವಿಚಾರಗಳು ಬಂದಾಗ, ಈ ದೂರ ಆಗುವಂತಹ ವಿಚಾರಗಳು ಬಂದಾಗ ಯಾರ್ ಸರಿ ಯಾರ್ ತಪ್ಪು ಅಂತಾನೆ ಗೊತ್ತಾಗೋದಿಲ್ಲ. ಫೈನಲಿ ಮಕ್ಕಳು ಸಫರ್ ಮಾಡುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗತ್ತೆ. ಸೊ ನೀವ್ ಹೇಳಿದ್ರಿ ನಮ್ಮಲ್ಲೆಲ್ಲ ಹೀಗಿಲ್ಲ, ಹೊಡೆದ್ರು ಬಡದ್ರು ನಾವು ಸಹಿಸ್ಕೊಂಡು ನಾವು ಸಾಯೋ ತನಕ ಗಂಡನ ಜೊತೆಗೆ ಇರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಆ ತರ ಇರೋದಿಕ್ಕೆ ಈಗಿನ ಹೆಣ್ಣು ಮಕ್ಕಳ ಮನಸ್ಥಿತಿ ಹಂಗಿಲ್ಲ. ಇರ್ಬೇಕ್ರಿ, ಹಂಗಿದ್ರೆ ಹೆಣ್ಣಿನ ಜೀವನ. ಗಂಡನ ದೂರ ಇಟ್ಟು ಬದುಕೋದ್ ಕಷ್ಟ. ಯಾಕಂದ್ರೆ ನಮ್ಗ ಅನುಭವ ಗೊತ್ತು. ಜನ್ರು ಏನ್ ಅಂತಾರ ಅದನ್ನೆಲ್ಲ ಹೇಳ್ಬಾರ್ದು. ಹಂಗ ಜನರ ಕೈಲಿ ಅನ್ಸ್ಕೋಬಾರ್ದು. ಅಂದ್ರೆ ಗಂಡನ ಜೊತೆಯಲ್ಲಿ ಇರ್ಬೇಕು. ನಮ್ಮ ಪ್ರಕಾರ ಇದು ನಮ್ಮ ಹಳ್ಳಿ ಪದ್ಧತಿ.
ಒಂಟಿ ಜೀವನ ಸಾಗಿಸೋದು ಎಷ್ಟು ಕಷ್ಟ ಅಂತ ಗೊತ್ತಲ್ರಿ. ಈಗ ಎರಡು ಎತ್ತಿನ ಬಂಡಿ ಇರ್ತಾವ, ಎರಡು ಗಾಲಿ ಇದ್ರೆ ಚೆನ್ನಾಗಿ ಹೋಗ್ತದ. ಅದು ಒಂದ್ ಗಾಲಿ ಇಲ್ಲ, ಒಂದ್ ಗಾಲಿ ಇತ್ತಂದ್ರ ಅದು ನಡೀತಾರೆ. ಇದು ಸಂಸಾರದ ಬಗ್ಗೆ ಹಂಗ ಒಂಟಿ ಸಂಸಾರ ಕಷ್ಟ. ಈಗ ಒಂದ್ ಎಡ್ಡೆಕೆಲಿ ಚಪ್ಪಳಿ ಬಡ್ದು ನೋಡು, 4-5 ಚಪ್ಪಳಿ ಬಡ್ದು ನೋಡು, ಶಬ್ದ ಹೆಂಗ್ ಕೇಳ್ತ ಹಂಗಿದು ಸಂಸಾರ. ಅದನ್ನ ತಿಳ್ಕೊಂಡು ಹೋದ್ರೆ ಜಾಣ್ರು. ನಿಜ. ಈ ತರ ಮನಸ್ಥಿತಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಬಿಕಾಸ್ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಅಮ್ಮ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಹಿಂದೆ ಇತ್ತು ಗಂಡನೇ ಸರ್ವಸ್ವ, ನಮ್ಗೆಲ್ಲಾ ಗಂಡನೇ, ನಾವು ಇದ್ರು ಸತ್ರು ಗಂಡನ್ ಜೊತೆಗೆ ಅಂತ ಹೇಳ್ಬಿಟ್ಟು ತಾವು ಏನು ಗಂಡನ ಮನೆ ಬಿಟ್ಟು ಆಚೆ ಕಾಲಿಡೋದಕ್ಕೆ ಹೆಣ್ಮಕ್ಳು 100 ಸಲ ಯೋಚನೆ ಮಾಡೋರು ಅಲ್ವಾ. ಬಟ್ ಇವಾಗ ಹಂಗಿಲ್ಲ. ಒಂದು ಚಿಕ್ಕ ಜಗಳ ಆದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಅಮ್ಮ, ಉದಾಹರಣೆಗಳನ್ನ ಕೊಡ್ತೀನಿ ನಾನು. ಗೊರಕೆ ಹೊಡಿತಾರೆ ಅಂತ ಡಿವೋರ್ಸ್ ಮಾಡ್ತಾರೆ. ಅಯ್ಯೋ ಕರ್ಮ. ನೈಟ್ ಗೊರಕೆ ಹೊಡಿತಾರೆ, ಹೆಂಡತಿ ಗೊರಕೆ ಹೊಡಿತಾರೆ ಅಂದ್ರೆ ಡಿವೋರ್ಸ್. ಅದು ತಪ್ಪು. ಮತ್ತೆ ಒಬ್ಬರು ಗೊರಕೆ ಹೊಡಿತಾರ. ಒಂದ್ ಮಾತು ಎದ್ರು ಮಾತಾಡಿದ್ರೆ ಗಂಡ ಡಿವೋರ್ಸ್, ಇಲ್ಲ ಹೆಂಡತಿ ಎದ್ರು ಮಾತಾಡಿದ್ರೆ ಡಿವೋರ್ಸ್. ಹಂಗೆಲ್ಲ ಮಾಡಬಾರ್ದು. ಈ ತರ ಸಣ್ಣ ಪುಟ್ಟ ಚಿಕ್ಕ ವಿಚಾರಗಳಿಗೆ ಈ ತರ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ, ಬಹುದೊಡ್ಡ ನಿರ್ಧಾರಗಳನ್ನ. ಒಂದ್ ರೀತಿಯಾಗಿ ಪ್ರೀತಿ ಅಂದ್ರೇನು, ಭಾವನೆ ಅಂದ್ರೇನು, ಎಲ್ಲವೂ ಕೂಡ ಕಣ್ಮರೆ ಆಗ್ತಾ ಇದೆ. ಸೊ ಬುದ್ಧಿ ಮಾತು, ತಿಳುವಳಿಕೆ ಮಾತು, ಆ ಪ್ರೀತಿ ವಾತ್ಸಲ್ಯದ ಬಗ್ಗೆ, ಆ ಭಾವನೆಗಳ ಬಗ್ಗೆ, ಆ ರಿಲೇಶನ್ಶಿಪ್ಗಳ ಬಗ್ಗೆ ಹೇಳೋದಾದ್ರೆ ನೀವ್ ಏನ್ ಹೇಳ್ತೀರಮ್ಮ? ಹಿಂಗೆಲ್ಲ ಆಗ್ಬಾರ್ದು. ಚಿಕ್ಕ ಚಿಕ್ಕ ಒಬ್ರು ಗೊರಕೆ ಹೊಡಿತಾರ, ಅವ್ರು ಇದು ಮಾಡ್ತಾರ. ಗೊರಕೆ ಹೊಡೆದ್ರ ಡಿವೋರ್ಸ್ ಕೊಡ್ತಾರ, ನಮ್ ಕಡೆ ಒಪ್ಪಲ್ಲ ರೀ. ಅಯ್ಯೋ ಬಿಡಿ, ಗೊರಕೆ ಹೊಡೆದ್ರೆ ಇವ್ರು ಹಿಂಗ್ ಮಾಡ್ಯಾರ ಅಂತಾರ. ಇಷ್ಟು ಸಣ್ಣ ಸಣ್ಣ ಚೀಸಕಲ್ಲಿ ಇಷ್ಟು ದೊಡ್ಡ ನಿರ್ಧಾರ ತಗೋಬಾರ್ದು. ಅದೆಲ್ಲ ತಪ್ಪು. ಹಂಗ ತಗೊಳೋದು. ಅವ್ರ ಗಂಡ ಏನಂದ್ರು ನಾವು ಕೊಡಲ್ಲ ಡೈವರ್ಸ್, ಇದ್ರು ನಿನ್ ಜೊತೆನೆ ಸತ್ರು ನಿನ್ ಜೊತೆನೆ ಅಂತ ಹೇಳ್ಬೇಕು. ಪಟ್ಟಿ ಹಿಡ್ಕೊಂಡು ಕೂತ್ ಬಿಡ್ಬೇಕು. ಒಟ್ಟು ಹಿಡ್ಕೊಂಡು ಕೂತ್ ಬಿಡ್ಬೇಕು. ಏನ್ ಮಾಡ್ತಾರ ಅವ್ರು? ಬೇಕು ನನಗೆ ನೀನು ಅಂತ ಅಂದ್ರೆ ಯಾಕೆ ಡೈವರ್ಸ್ ಕೊಡ್ತಾರ? ಹೆಣ್ಮಕ್ಳು ಬಾಯಾಗ ಮಾತ್ರ ಅದನ್ನ ಬರಬಾರ್ದು. ಹೆಣ್ಮಕ್ಳು ಬಾಯಲ್ಲಿ ಬರ್ಬಾರ್ದು. ಹೆಣ್ಮಕ್ಳು ಬಾಯಲ್ಲಿ ಬರಬಾರ್ದು. ಅವ್ರ ಗಂಡ್ಮಕ್ಳು ಬಾಯಲ್ಲಿ ಬಂದ್ರು ಹೋಗಲ್ಲ ನಿನ್ ಬಿಟ್ಟು. ನೀನ್ ಏನ್ ಮಾಡ ಹೋದ್ರು ನಿನ್ ಕೈಯಾಗ ಹೋಗ್ಲಿ ಜೀವನ. ಗಂಡನ ಕೈಯಾಗ ಹೋದ್ರ ಅಲ್ಲಿ ಸ್ವರ್ಗಕ್ಕ ಇದು ಆಗ್ತದ ಅಂತ ಅನ್ಬೇಕು ಹೆಣ್ಮಕ್ಳು. ಅವ್ರದ್ದು ಅವಾಗೇ ಮನಸ್ಸು ಕರಗ್ತದ. ಅವ್ರು ಹುಡುಗ ನಾನು ಏನೇ ಮಾಡಿದ್ರು, ನಾನು ಏನೇ ಹೊಡೆದ್ರು, ನಾನು ಹೇಳ್ತೀನಿ ನಾನು ಬಿಟ್ಟು ಹೋಗ್ಲಿಲ್ಲ ಅಂತ ಅವ್ರಿಗೆ ಮನಸ್ಸು ಅವಾಗ ಕರಗ್ತದ ಅವ್ರಿಗೆ. ನೋಡಿ, ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾ ಇದ್ರ ಹೆಣ್ಮಕ್ಳಿಗೆ ನೀವು. ಸರಿ, ಹಂಗಿರ್ಬೇಕು. ಇವಾಗ ಹೆಣ್ಮಕ್ಳು ಹಂಗಿರ್ಬೇಕು ಅಂತ ಹೇಳಿದ್ರೆ ಒಂದ್ಸಲ ಓಕೆ, 2 ಸಲ ಓಕೆ, ಪ್ರತಿ ಬಾರಿನೂ ನಾವೇ ಸೋಲ್ಬೇಕಾ? ಈಗ ಗಂಡಂದ್ರು ಕೂಡ ಹಾಗೆ ಇರ್ಬೇಕಲ್ವಾ? ಕುಡ್ಕೊಂಬಂದ, ಹೊಡ್ದ, ಮತ್ತೊಂದು ಮಗ್ದೊಂದು ಅಂತ ಆದ್ರೆ ಹೇಗೆ ಸಹಿಸ್ಕೋಬೇಕು? ಒಂದಿನ ಅರ್ಥ ಮಾಡ್ಕೋತಾರ ಅವ್ರು. ನಾನು ಎಷ್ಟೇ ಮಾಡಿದ್ರು, ಎಷ್ಟೇ ಕಷ್ಟ ಕೊಟ್ಟನು, ನಾನು ಹೇಳ್ತೀನಿ ನಾನು ಬಿಟ್ಟು ಹೋಗ್ಲಿಲ್ಲ ಅಂತ ಅವ್ರಿಗೆ ಒಂದಿನ ತಿಳಿತದ. ತೂಗಿ ತೂಗಿ ತೊಟ್ಲು ಒಂದಿನ ಜಾಕ್ ನಿಂತೇ ನಿಂದಿರ್ತದಲ್ಲ, ಎಷ್ಟತ್ತ ತೂಗ್ತದ ಹೇಳು. ಹಂಗ ಜೀವನ ಅವ್ರಿಗಿನ್ನು. ಅವ್ರು ನಟ ದಡ್ಡ ಇರ್ತದ, ಗಂಡಂದ್ರು ಇರ್ತದ, ತಿಳುವಳಿಕೆ ಇರ್ತದ, ಬುದ್ಧಿ ಇರ್ತದ. ಆಮೇಲೆ ಮಕ್ಕಳು ಅಂಬಲ್ ಇರ್ತದ. ನಾವು ಬೇರೆ ಆದ್ರೆ ಹೆಂಗ? ಹೆಂಡತಿ ಇಷ್ಟ ಟಾರ್ಚರ್ ಕೊಟ್ರು ಬಿಟ್ಟು ಹೋಗ್ಲಿಲ್ಲ. ಹಂಗೆ ಮಾಡ್ಬೇಡ್ರಿ ನೀವ್ ಯಾರು. ಒಳ್ಳೆ ಹೆಂಡ್ರುಗಳು ಚೆನ್ನಾಗಿರ್ಬೇಕು. ನಿಮ್ದೇ ಹಾಳಲ್ಲ. ದೂರ ದೂರ ಆದ್ರ ಮತ್ತಿಂದಾಗ ಇನ್ನೊಂದ್ ಮದ್ವಿ ಮಾಡ್ಕೊಳಕೋದ್ರ ಮಾಡ್ಕೊಳಂಗ್ಲ ಯಾರು. ಮೊದಲಿ ಹೆಂಡತಿಗೆ ಹಿಂಗ್ ಮಾಡಿ ಡೈವರ್ಸ್ ಕೊಟ್ಟನ, ಯಾರು ಹೆಣ್ಣು ಕೊಡಲ್ಲ. ಹಂಗಾತದ. ಹಂಗ ಯಾರು ಮಾಡ್ಬಾರ್ದು. ಒಂದ್ಸಲ ಮದ್ವೆ ಐತಂದ್ರ ಆಯ್ತು, ಜೊತೆಯಲ್ಲೇ ಇದ್ದು ಬಿಡ್ಬೇಕು. ಅಂದ್ರೆ ಗಂಡನ್ನ ಒಲ್ಸ್ಕೊಳ್ಳೋದು, ಉಳಿಸ್ಕೊಳ್ಳೋದು ಎರಡು ಹೆಣ್ಣಿನ ಕೈಲೇ ಇರೋದು. ನೀವು ಒಟ್ಟಲ್ಲಿ ಹೆಣ್ಮಕ್ಳ ಮೇಲೆ ಹಾಕ್ಬಿಡ್ತಾ ಇದಾರೆ ಎಲ್ಲದನ್ನ, ಎಲ್ಲ ಭಾರ. ಮತ್ತೆ ಹೆಣ್ಮಕ್ಳ ಮೇಲೆ ಇರ್ತದ ಭಾರ. ಹೆಣ್ಮಕ್ಳೇ ಸೇರಿಸ್ಕೊಂಡು ಹೋಗ್ಬೇಕು ಎಲ್ಲಟ್ಟು. ಅಮ್ಮ, ಇನ್ನ ನೀವು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ 15 ವರ್ಷದ ಹಿಂದೆ ಬಂದೆ ಅಂತ ಹೇಳಿದ್ರಿ. ಅಂದ್ರೆ ದುಡಿಮೆಗೋಸ್ಕರ ಬಂದಿರ್ತೀರಾ, ಒಂದಷ್ಟು ಸಾಲಗಳಿರತ್ತೆ, ಅದನ್ನ ಎಲ್ಲದನ್ನು ತೀರಿಸ್ಬೇಕು, ಮಕ್ಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು. ಮಕ್ಳದೆಲ್ಲ ಮದ್ವೆ ಆಯ್ತಮ್ಮ? ಒಬ್ರು ಸೊಸೆ ಇದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಈಗ ಅವನು ಆಯ್ತಲ್ವಾ ಅದರ್ಸ ಇಬ್ರು. ಅವ್ನು ಹೇಳ್ತೀನಿ ಡಿಲಿವರಿಗೂ ಈಗ ಇಬ್ರದ್ದು ಆಯ್ತು. ಹೆಂಗೆ ಆರಾಮಿದೆ ಇವಾಗ? ಎಷ್ಟು ಸಂಬಳ ತಗೊಂತಿದ್ರಿ ಅಮ್ಮ ಸ್ಟಾರ್ಟಿಂಗ್ ಇಲ್ಲಿ ಬೆಂಗಳೂರು ಬಂದಾಗ? ನೀವು ದುಡಿಮೆಗೆ ಅಂತ ಬಂದಿದ್ದ ಸ್ಟಾರ್ಟಿಂಗ್ ಬಂದಾಗ ಹೆಣ್ಮಕ್ಳಿಗೆ 300 ಕೊಡ್ತಿದ್ರು. ಇವಾಗ ಬಿಗ್ ಬಾಸ್ ಮನೆಯಿಂದ ರೆಮ್ಯುನರೇಷನ್ ಸಂಭಾವನೆ ಅನ್ನುವಂಥದ್ದು ಎಷ್ಟು ತಗೊಂಡಿದ್ದೀರಮ್ಮ? ಅದು ರಿವೀಲ್ ಮಾಡೋಂಗಿಲ್ಲ, ಹೇಳ್ಬಾರ್ದಲ್ಲ. ನಿಮ್ ಇಷ್ಟ, ಅದು ಹೇಳಿದ್ರೆ ಹೇಳ್ಬೋದು. ಬಿಡು, ಹೇಳ್ಬಾರ್ದು ಬಿಡ್ರಿ. ಎಲ್ಲ ಜಗತ್ತಿಗೆ ಗೊತ್ತಾಗ್ಯದಲ್ಲ, ಎಲ್ಲ ತೋರ್ಸ್ಯಾರ ಅವ್ರ ಅಲ್ಲಿ ಹೇಳಿದ್ರಲ್ಲ. ವೇದಿಕೆ ಮೇಲೆ ಕೊಡೋದು ಬೇರೆ ಅಮ್ಮ, ಅದನ್ನ ಹೊರತುಪಡಿಸಿ ಬೇರೆ ಸಂಭಾವನೆ ಅದು ಗೊತ್ತಿಲ್ಲ ರೀ ನಮ್ಗೆ.
ಅದನ್ನೆಲ್ಲ ಹೇಳದವಲ್ಲ ಸೀಕ್ರೆಟ್. ಗೊತ್ತಿಲ್ಲ. ಕಾವ್ಯ ಜೊತೆ ಹ್ಮ್ ಒಂದ್ ಸತಿ ಜಗಳ ಆಗುತ್ತೆ ನಿಮ್ಗೆ ವಾಶ್ರೂಮ್ ವಿಚಾರದಲ್ಲಿ ಅಂತ ಅನ್ಸುತ್ತೆ. ಮಲ್ಲಮ್ಮ ಅವ್ರ ಇನ್ನೊಂದ್ ಮುಖ ನೋಡ್ತೀನಿ ಕೂಗಾಡೋದು, ಇಲ್ಲಿ ಎಷ್ಟ್ ನಗಾಡ್ತಾ ಇದಾರೆ. ಅವಾಗ್ಲೇ ಒಂದ್ಸಲ ಮತ್ತೆ ಕಾಕ್ರೋಚ್ ಸುದಿ ಅವ್ರ ಹತ್ರ 2 ಸಲ ಅಷ್ಟೇ ನೀವು ಜಗಳ ಆಡಿರೋದು. ಹೌದು. ಮತ್ತಿನ್ನೆಲ್ಲೂ ವಾಯ್ಸ್ ರೈಸ್ ಮಾಡಿಲ್ಲ. ನಾನ್ ನೋಡಿರೋದು ಅದ್ 2 ಸಲ. 2 ಸಲ. ಕಾವ್ಯ ಜೊತೆ ಯಾಕೆ ಅಷ್ಟ್ ಕೋಪ ಬಂತು ಮಲ್ಲಮ್ಮ ಅವ್ರಿಗೆ ಆ ಟೈಮಲ್ಲಿ? ಬಾತ್ರೂಮ್ ಬಗ್ಗೆ ನನಗೆ ಹೇಳಕ್ ಬಂದಿಳಲ್ಲ, ಅದಕ್ಕೆ ಸ್ವಲ್ಪ ಕೋಪ ಮಾಡ್ಕೊಂಡೆ. ಈ ಚಿಕ್ಕ ಹುಡುಗಿ ನಂಗೆ ಹೇಳ್ತಾಳೆ ಅಂತ. ಅದಕ್ಕೆ ಸ್ವಲ್ಪ ಕೋಪ ಅಲ್ಲಿ ನಿಮ್ಗೆ ಮಿಸ್ಟೇಕ್ ಇತ್ತು ಅಂತ ಅನ್ಸ್ಲಿಲ್ವಾ? ಅಂದ್ರೆ ನಿಮ್ ತಪ್ಪಿತ್ತು ಅಂತ ನಿಮ್ಗೆ ಅನ್ಸ್ಲಿಲ್ವಾ ಬಾತ್ರೂಮ್ ವಿಚಾರದಲ್ಲಿ? ತಪ್ಪಿತ್ತದ ನಾನು ಹೋಗ್ತಿದ್ದಿಲ್ಲ, ನಾ ತಪ್ಪೇ ಮಾಡಿಲ್ಲ. ಒಂದ್ ಸ್ವಲ್ಪ ನೀರ್ ಹೋಗ್ತಿದ್ದು ಅಷ್ಟೇ. ಇನ್ನೊಂದ್ಸಲ ಬ್ರಷ್ ಮಾಡಿದ್ರೆ ನಾನ್ ನೀರ್ ಬಂದಾಚಿದ್ದು. ಸ್ವಲ್ಪ ನೀರ್ ಹೋಗೋ ಸಲಿಗೆ ನನಗೆ ಇದು ಮಾಡಿದ್ರಲ್ಲ. ಇನ್ನ ಹೋಗೋರಿದ್ರ ಅದೇ ಬೆಳಿಗ್ಗೆ ಎದ್ದಿದ್ದೆವು, ಎದ್ದು ಹಾಡಾಕಿ ಡ್ಯಾನ್ಸ್ ಮಾಡಿ ಬಂದು ಹೋಗಿದ್ದೇವಲ್ಲ. ಇನ್ನ ಇದ್ರ ಅವ್ರು. ನಾನು ಎಷ್ಟು ಸಲ ನಾನೇ ಬಂದು ಬಾತ್ರೂಮ್ ಹೋಗ್ಲಿಕ್ಕಂದ್ರೆ ನೀರ್ ಹೋಗ್ತಿದ್ದಂದ್ರೆ ಹೋಗಿ ಬಂದ್ ಮಾಡೀನಿ. ನೀವಿನೇ ಇಷ್ಟು ಮಂದಿ ಇರಿ ಅಂತ ಬಂದಿ ನಾನಂತ ಸ್ವಲ್ಪ ಕೂಗಾಡ್ದೆ. ಇನ್ನ ಹಂಗಲ್ಲಮ್ಮ ಎಲ್ಲರಿಗೂ ಹೇಳಿನಿ ಅಂತ ಇದು ಮಾಡಿದ್ರ ಸುಮ್ಮನಾದೆ. ಆಮೇಲಿಂದ ಚೆನ್ನಾಗಿ ಮಾತಾಡ್ಕೊಂಡು ಹೋದ್ರ. ಆಮೇಲೆ ಚೆನ್ನಾಗಿ ಮಾತಾಡ್ತೀನಿ. ಅಮ್ಮ ಇನ್ಮೇಲೆ ನಿಮಗೊಬ್ರು ನೆಕ್ಸ್ಟ್ ಹಾರ್ಟ್ ಕೊಡ್ತಾರೆ ನಿಮ್ಗೊಬ್ರು ವೈಲ್ಡ್ ಕಾರ್ಡ್ ಎಂಟ್ರಿಲಿ, ಸೂರಜ್ ಅವರು ಬಂದ ತಕ್ಷಣ. ಎಷ್ಟ್ ಖುಷಿ ಇದೆ, ಬಂದ ತಕ್ಷಣ ಹಾರ್ಟ್ ಕೊಟ್ಬಿಡ್ತಾರೆ ನಿಮ್ಗೆ. ಈಗ ನೋಡಿದ್ರೆ ತಮ್ಮ ಹಾರ್ಟ್ ಬೇರೆಯವ್ರ ಕೈಲಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ? ಖುಷಿ ಅನಿಸ್ತರು. ಇಲ್ಲ ನಾನೇ ಕೊಟ್ಟೆ ಅವನಿಗೆ. ನಮ್ದು ಆಟೋ ಇದೆ ಅವನಿಗೆ ಕೊಟ್ಟೆ. ಆದ್ರೂ ಅರ್ಧ ಹಾಕ್ಲಿಲ್ಲ, ನನ್ನ ಹಂಗೆ ಇಟ್ಕೊಂಡ. ಅದು ಖುಷಿ ಆಯ್ತು. ಅವ್ರು ರೋಸ್ ತಗೊಂಡೋಗಿ ರಾಶಿಕಾ ಅವ್ರಿಗೆ ಇವಾಗ ಇನ್ನು ಕುಚು ಕುಚು ಹೊತ್ತ ಹೇ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಕಾಣಿಸ್ತಾ ಇದೆ ನಮ್ಗೆ, ಗೊತ್ತಿಲ್ಲ ಫ್ರೇಮ್ ಅಲ್ಲಿ. ಹಿಂಗೆ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ರ ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ? ಅದು ನಮಗ್ ಗೊತ್ತಿಲ್ಲ. ಲವ್ ಪವ್ ಹೆಂಗ್ ಮಾಡ್ತಾರೋ ಹೆಂಗಿಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದ ಓಕೆ. ನಿಮ್ಗೆ ಏನ್ ಅನ್ಸುತ್ತೆ ಅಮ್ಮ, ಹಂಗೆ ಒಬ್ಬ ಹುಡುಗ ಒಬ್ಬ ಹುಡುಗಿ ಮಾತಾಡ್ತಾ ಕೂತಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಮಾತಾಡ್ತಾ ಇರ್ತಾರೆ, ಕಷ್ಟ ಸುಖಗಳನ್ನ ಹಂಚ್ಕೋತಾ ಇರ್ತಾರೆ. ಅದೇ ನಾವ್ ಹೆಂಗ್ ಮಾತಾಡ್ತೀವಿ ಹಂಗ್ ಮಾತಾಡ್ತಾನ ತಂದ್ಕೊಳ್ಳೋದು ನಾವು. ಕೂತಾಗ ಈಗ ನೀವ್ ಹೆಂಗ್ ಮಾತಾಡ್ತೀವಿ ಹಂಗ್ ಮಾತಾಡ್ಕೋತಾರ. ಅವ್ರ ಶಾಲಿ ಬಗ್ಗೆ ಅವ್ರು ನಾನ್ ಅದನ್ ಮಾಡ್ಬೇಕು ಇದನ್ ಮಾಡ್ಬೇಕು, ನನ್ ನೌಕರಿ ತರ್ಬೇಕು ಅಂತ ಮಾತಾಡ್ಕೋತಾರ ಅಂತ ನಾವ್ ತಿಳ್ಕೊಳ್ಳೋದು. ಓಕೆ ನೋಡಿ, ಅಲ್ಲೂ ಕೂಡ ಏನು ನೆಗೆಟಿವ್ ಹೇಳ್ತಾ ಇಲ್ಲ, ಕೆಟ್ಟ ಭಾವನೆನೇ ಇಲ್ಲ ಮಲ್ಲಮ್ಮ ಅವ್ರಿಗೆ. ಸೂಪರ್ ಅಮ್ಮ, ನೀವು ಪಾಸಿಟಿವ್ ಮಲ್ಲಮ್ಮ ಅಂತ ನಾನು ಹೆಸರು ಕೊಟ್ಬಿಡ್ತೀನಿ ಬಿಗ್ ಬಾಸ್ ಮಲ್ಲಮ್ಮ ಜೊತೆಗೆ. ಓಕೆ, ಅಮ್ಮ ಮಾತಾಡ್ತಾ ಇದ್ರೆ ನಿಮ್ ಜೊತೆ ಮಾತಾಡ್ತಾನೇ ಇರ್ಬೇಕು ಅಂತ ಅನ್ಸುತ್ತೆ. ಓಕೆ, ಇನ್ನ ಬಿಗ್ ಬಾಸ್ ಮನೆಯಲ್ಲಿ ಬದಲಾವಣೆ ಆಗಬೇಕು ಅಂತ ಅಂದ್ರೆ ಇದನ್ನ ಚೇಂಜ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮಗ್ ಮನೆ ತುಂಬಾ ಇಷ್ಟ ಇದೆ, ಇಂಥದೊಂದು ಚೇಂಜಸ್ ಮಾಡ್ಬೇಕು ಅಂತ ಅಂದ್ರೆ ಏನೇನ್ ಬದಲಾವಣೆ ಮಾಡಕ್ ಇಷ್ಟಪಡ್ತೀರಾ? ಊಟದ ವಿಚಾರ ಆಗಿರ್ಬೋದು. ನಂಬಲ್ಲಿ ಏನು ಬದಲಾವಣೆ ಇಲ್ಲ ರೀ. ನಾವ್ ಹೆಂಗಿದ್ದೀವಿ ಹಂಗೆ, ಹೋಗಾಗ ಹೆಂಗ್ ಹೋದ್ವಿ ಹಂಗೆ ಇದ್ದು ಹಂಗೆ ಇದ್ದು. ಅಲ್ಲ, ಬದಲಾವಣೆ ಅಲ್ಲ. ಬಿಗ್ ಬಾಸ್ ಮನೇನ ಬದಲಾಯಿಸ್ತೀರಾ ಅಂತ ಆದ್ರೆ ಏನ್ ಬದಲಾವಣೆ ಮಾಡಕ್ ಇಷ್ಟಪಡ್ತೀರಾ ಬಿಗ್ ಬಾಸ್ ಮನೇಲಿ? ಬಿಗ್ ಬಾಸ್ ಮನೆಗೆ ಏನ್ ಬದಲಾವಣೆ ಮಾಡ್ಬೇಕ್ರಿ? ಎಲ್ಲ ಚೆನ್ನಾಗೇ ಇದೆ, ಏನು ಬದಲಾವಣೆ ಮಾಡಕ್ ಇಲ್ಲ. ಎಲ್ಲ ಕಡೆ ಯಾಕಡೆ ಹೋದ್ರೆ ಚೆನ್ನಾಗಿ ಅದ ಮನಿ. ಬದಲಾವಣೆ ಏನ್ ಮಾಡೋದ್ರಿ? ಓಕೆ, ಈಗ ಗೇಮ್ಸ್ ವಿಚಾರ ಆಗಿರ್ಬೋದು, ಆಟ ಆಡೋದು, ಮತ್ತೆ ಲೇಟ್ ನೈಟ್ ಮಲ್ಗದ್ ತಡ ಆಗತ್ತೆ ಆ ವಿಚಾರ ಆಗಿರ್ಬೋದು, ಅಥವಾ ಊಟದ ವಿಚಾರ ಆಗಿರ್ಬೋದು, ಈ ತರ ನಿಮಗೆಲ್ಲ ಏನು ಎಲ್ಲ ಇಷ್ಟ. ಎಲ್ಲ ಕರೆಕ್ಟ್. ನಮ್ ಮನ್ಸಿಗೆ ಮಾತ್ರ ಎಲ್ಲ ಕರೆಕ್ಟ್. ಅವ್ರಿಗೆ ಹೆಂಗ್ ಅನ್ಸದ ಹೆಂಗಿಲ್ಲ ನನ್ಗೆ ಗೊತ್ತಿಲ್ಲ. ನಮ್ ಪ್ರಕಾರ ನಮ್ಗೆಲ್ಲ ಇಷ್ಟ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಅಂತ ನೋಡಿಲ್ಲ ನಾವು. ಅಲ್ಲಿ ಹೋಗಿ ನಮ್ಗೆ ಎಲ್ಲ ಇಷ್ಟ ಆಯ್ತು. ಊಟ ಇಷ್ಟ ಆಯ್ತು, ಮನಿ ಇಷ್ಟ ಆಯ್ತು, ಮಕ್ಕಳ ರೂಮ್ ಇಷ್ಟ ಆಯ್ತು, ಎಲ್ಲ ಇಷ್ಟ ಆಯ್ತು ನಮ್ಗ. ಸುದೀಪ್ ಸರ್ ಇಷ್ಟ ಆದ್ರು ಎಲ್ಲ. ಅಲ್ಲಿನ ತರ ಸರ ಮಕ್ಕೊಂಡ್ರೆ ನಾಯಿ ಬಗಳದ್ ಇಷ್ಟ ಆಯ್ತು. ಒಂದ್ ಸ್ವಲ್ಪ ಯಾರನ್ನ ಮಾಡಿದ್ರ ಹೇಳ್ಬಿಡೋರು ಮೈಕ್ ಅದು ಎಲ್ಲ ತುಂಬಾ ಇಷ್ಟ ಆಯ್ತು. ಬೆಳಿಗ್ಗೆ ಎದ್ದು ಹಾಡಾಕೋದು, ಡ್ಯಾನ್ಸ್ ಮಾಡೋದು ಎಲ್ಲ ಚೆನ್ನಾಗಿ ಇತ್ತು. ಎಲ್ಲ ಖುಷಿ ಪಟ್ಟೆ. ನಂಗೆ ನಾಯಿ ಬೊಗಳೋದು ಅಂದ ತಕ್ಷಣ ನೆನಪಾಯ್ತು, ಡಾಕ್ಟರ್ ಸತೀಶ್ ಅವ್ರಿಗೆ ನಿಮ್ಮ ಮೊಮ್ಮಗಳನ್ನ ಕೊಡ್ತೀನಿ ಅಂತ ಏನೋ ಹೇಳಿದ್ರಾ? ಓಕೆ, ಹಿಂಗೆ ಮಾತಾಡ್ತಿ ಹಿಂಗೆ ಕೂತಿದ್ದೇವಲ್ರಿ, ಮಾತಾಡ್ತಾ ಬಂತು. ಯಾರ ಒಬ್ರು ನಿಮ್ಮ ಮಗಳಿದ್ರು ಇವ್ನಿಗೆ ಕೊಡ್ತಿದ್ದಿಲ್ಲ ಅಂತಂದ್ರು. ನನ್ಗೆ ಹೆಣ್ಮಕ್ಳು ಮಾತ್ರ ಇಲ್ಲ, ನನ್ನ ಮೊಮ್ಮಗಳೆಲ್ಲ ಕೊಡ್ತೀನಿ ಅಂತಂದೆ. ಓಕೆ, ಅವ್ರು ಆಮೇಲೆ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡುವಾಗ ನೀವು ಹೇಳ್ತಿದ್ರಿ. ಹೌದು, ಏನ್ ಅನ್ಸ್ತಾಯ್ತು? ಅವ್ರು ಆರಾಮಾಗಿ ಹೋಗಿ ಕ್ಲೀನ್ ಮಾಡೋರು ಇಲ್ಲ, ಏನು ಅಷ್ಟು ನಾನ್ ಮಾಡಲ್ಲ ಅದು ಇದು ಅಂತ ಹೇಳಿ. ಕ್ಲೀನಿಂಗ್ ಅಲ್ಲಿ ಫಸ್ಟ್ ಅಂದ್ರೆ ಅವ್ರೇನೆ? ಅವ್ರೇ ಬಾತ್ರೂಮ್ ಗಮ್ಮನಂಗ ಕ್ಲೀನ್ ಮಾಡೋರು ಅವ್ರು. ನೀವ್ ಬೇಡ ಮತ್ತಂದ್ ಯಾವ್ದನ್ ಕೆಲಸ ಮಾಡೋರು ಇಲ್ಲ ಮೇಡಮ್ ನಮ್ಗೆ ಅದನ್ನೇ ಕೊಡ್ರಿ ಬಾತ್ರೂಮ್ ತೊಳೆದೆ ಅನ್ನೋ ಸುತ್ತಿ ಸರ್. ಒಳ್ಳೆ ನೋಡಕ್ ಆಫೀಸರ್ ಇದ್ದಂಗ ಅವ್ರು. ದೊಡ್ಡ ಆಫೀಸರ್ ದೊಡ್ಡ ಆಫೀಸರ್ ಇದ್ದಂಗ.
ಇವ್ರೇನಪ್ಪ ಬಾತ್ರೂಮ್ ಕ್ಲೀನ್ ಮಾಡಿ ಇವ್ರೇನಪ್ಪ ಬಾತ್ರೂಮಲ್ಲಿ ನಾ ಹಂಗೆ ಅನ್ನಕ್ಕೆ ನೀವೇನ್ ಬಾತ್ರೂಮಲ್ಲಿ ಗಂಟು ಇಟ್ಟಿರಿ ಏನು ಬಾತ್ರೂಮ್ ತೊಳೆದ್ರೆ ಅಷ್ಟು ಇಷ್ಟ ಅಂತ ಅನ್ನಕ್ಕೆ ನಾನು ನಗವ್ರು ಅವರು ನಗವ ಇಲ್ಲಮ್ಮ ನಮ್ಗೆ ಅದನ್ನೇ ಇಷ್ಟ ಅದನ್ನೇ ಅನ್ನೋರು ಅವ. ಇನ್ನು ಮೊದಲನೇ ವಾರದಲ್ಲಿ ಕರಿಬಸಪ್ಪ ಮತ್ತೆ ಅಮಿತ್ ಆಚೆ ಬಂದ್ರಲ್ಲ ಅಮ್ಮ. ಹೌದು ಕರಿಬಸಪ್ಪ ಒಂದೇ ವಾರಕ್ಕ ನಿನ್ನೆ ಮಾತಾಡ್ದೆ ಯಾರ ಜೊತೆಗೆ? ಅಮಿತ್ ಜೊತೆ ಮಾತಾಡಿದ್ರ, ಏನಂದ್ರು? ಚೆನ್ನಾಗಿದಮ್ಮ 5 ವಾರ ಇದ್ ಬಂದಿ. ಇಲ್ಲಪ್ಪ ನಾನು 5 ವಾರಕ್ಕೆ ಬಂದ್ಯಾ ನನ್ಗ ಅಷ್ಟು ಬೇಜಾರಾಯ್ತು. ನೀವ್ ಒಂದೇ ವಾರಕ್ಕೆ ಬಂದಿ ನಿಂಗೆ ತುಂಬಾ ಬೇಜಾರಾಯ್ತಪ್ಪ ನಮ್ಗಾನು ಮನಸ್ಸಿದು ಆಯ್ತಂದೆ. ಏನ್ ಮಾಡದಮ್ಮ ಬಂದೆವು ಅಂತ ಏಕೆ ಮಾಡಿದ್ದ ಮಾತಾಡ್ದೆ. ಮತ್ತೆ ಕರಿಬಸಪ್ಪ ಬರುವಾಗ ತುಂಬಾ ಜೋರಾಗಿ ಬಂದ ಬಂದು ಒಂದೇ ವಾರಕ್ಕೆ ಇಲ್ಲ ಅಂದ್ರೆ ಚೆನ್ನಾಗಿ ಮಾತಾಡ್ತಿದ್ದ ಬಿಡಿ ಎಲ್ಲರೂ ಕೂಡ. ಏನಾಯ್ತ ನಾವು ಒಂದೇ ವಾರಕ್ಕ ಬಂದ್ರು ಅವ್ರು. ಅಂದ್ರೆ ಅಮಿತ್ ಅವರು ಕರಿಬಸಪ್ಪ ಅವರಿಂದಾನೇ ಹೋದ್ರು ಅಂತ ಅನ್ಸುತ್ತೆ. ಬಿಕಾಸ್ ಜಂಟಿ ಅಂತ ಒಂದು ಮತ್ತೆ ಜಂಟಿಯಿಂದ ಒಬ್ರು ಆದ್ರೆ ಇಬ್ರು ಹೋಗ್ಬೇಕಮ್ಮ. ಯಾರಿಂದ ಹೋದ್ರಂತ ಹೆಂಗಂತ ಅವ್ರ ಅಮಿತ್ ಹೇಳ್ತಾನೆ ಇದ್ರು ಅದನ್ನೇನೆ, ಜಂಟಿಯಿಂದಾನೇ ನಂಗೆ ಸ್ವಲ್ಪ ಸಮಸ್ಯೆ ಆಯ್ತು, ಜಂಟಿ ಕಾನ್ಸೆಪ್ಟೇ ನನಗೆ ಸಮಸ್ಯೆ ಆಯ್ತು ಅಂತ ಹೇಳ್ಬಿಟ್ಟು ಮಾತಾಡಕ್ ನಂಗೆ ಅವಕಾಶಗಳು ಸಿಕ್ತಿಲ್ಲ ಅಂತ ಹೇಳ್ತಿದ್ರು ಅಮಿತ್. ನಿಮ್ಮ ಹತ್ರ ಏನ್ ಹೇಳಿದ್ರಮ್ಮ ಅಮಿತ್? ಅದನ್ನೇ ಹೇಳ್ದ ಬೈದ್ರ ಕರಿಬಸಪ್ಪ ಅವ್ರು ಸರಿಯಾಗಿ ಬೈಕೊಂಡಿರ್ತಾರೆ. ಇಲ್ಲ ಬೈದಿಲ್ಲ ನಮ್ಗೆ ಜಂಟಿ ಸ್ವಲ್ಪಿಗೆ ಇದು ಆಯ್ತಾ ಅಂತ ಹೇಳಿದ್ರು ನಿನ್ನೆ. ಓಕೆ. ಇನ್ನು ಗಿಲ್ಲಿ ಮಾಡೋ ತಲೆ ಅಟ್ಟೆಗಳು ತಮಾಷೆಗಳು ಅಮ್ಮ, ಸಾಕಷ್ಟು ಜನ ಮನೆಯಲ್ಲಿ ಬೇಜಾರ್ ಮಾಡ್ಕೊಂಡ್ ಬಿಡ್ತಾರೆ. ಕೆಲವೊಂದು ಅದೇ ವಿಚಾರಕ್ಕೆ ಜಗಳ ಕೂಡ ಆಯ್ತು. ನನ್ ವಿಚಾರದಲ್ಲಿ ತಮಾಷೆ ಮಾಡಕ್ ಬರ್ಬೇಡ, ನನಗ್ ಹೇಳಕ್ ಬರ್ಬೇಡ, ನನ್ನನ್ನ ಕಾಮಿಡಿಯಾಗಿ ಮಾಡ್ಬೇಡ ನೀನು ಅಂತ ಹೇಳ್ಬಿಟ್ಟು. ಸೊ ಬೇಜಾರ್ ಆಗತ್ತಾ ಗಿಲ್ಲಿ ಕಾಮಿಡಿ ಮನೆ ಒಳಗಡೆ? ಕಾಮಿಡಿ ಮಾಡಿದ್ರೆ ಏನ್ ಬೇಜಾರ್ ಆಗಲ್ಲ ಬಿಡಿ, ಅವ್ರಿಗೆ ಮಾಡ್ಕೊಳ್ಳೋರು ಅಂದ್ರೆ ಕೆಲವರು ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ, ವೈಯಕ್ತಿಕವಾಗಿ ತಗೊಂಡ್ಬಿಡ್ತಾರೆ. ಹಂಗೆ ಸುಮ್ ಕಾಮಿಡಿ ಮಾಡವ ಸೀರಿಯಸ್ ಆಗಿ ನಿಂತಿದ್ದಿಲ್ಲ ಬಿಡು, ತಗೊಳ್ಳೋರು ಮತ್ತೆ ಏನ್ ಮಾಡ್ತಾರೆ. ಗಿಲ್ಲಿ ಇರೋದೇ ಹಂಗ ಅಮ್ಮ, ಇರೋದೇ ಹಂಗೆ ಮಾತಾಡ್ಕೋಸ್ಕರ ಹಂಗೆ ಮಾಡ್ತಾ ಇದಾರ? ಇಲ್ಲ, ಇರೋದೇ ಹಂಗೆ ಅವ. ಮಾತಾಡ್ಲಿಕ್ಕಂದ್ರೆ ಜೀವ ಸಮ್ಮತ ಆಗಲ್ಲ, ಮಾತೆತ್ತಿದ್ರೆ ಕಾಮಿಡಿ ಹಂಗೆ ನಕ್ಕತ್ತ ಮಾಡವ. ಅದು ಯಾರಿಗೆ ಸೀರಿಯಸ್ ಆಗಿ ಸಿಟ್ಟಿಗೆ ನಾವಲ್ಲ, ಕಾಮಿಡಿ ಅವನು ಅವನದು ನಡವಳಿನೇ ಹಂಗೆ. ತುಂಬಾ ಚೆನ್ನಾಗಿ ಮಾತಾಡ್ತಾನ, ಚೆನ್ನಾಗಿ ಕಾಮಿಡಿ ಮಾಡ್ತಾನ. ಅವನಿಂದೇ ಹೊತ್ತು ಸಾಲ್ತಿದ್ದಿಲ್ಲ ನಮಗ ಕಾಮಿಡಿ ಕೇಳಿ. ಒಳ್ಳೆ ಹುಡುಗ ಅವನು, ಚೆನ್ನಾಗಿ ಎಲ್ಲಾರು ಕೂಡ ಅಂದ್ರೆ ಏನ್ ಆಡಿದ್ರೆ ಸಿಟ್ಟಿಗೆ ಹಚ್ಕೊತಿದ್ದಿಲ್ಲ ಅಂತ ಮಾತಾಡ್ಸ. ನಾವ್ ಒಂದೊಂದ್ಸಲ ಜಗಳಕ್ಕೆ ಬೀಳಂತ ಸಿಟ್ಟಿಗೆರಿ ಮಾತಾಡಿದ್ರು ಮಲ್ಲಿ ಅಂತ ಮಾತಾಡ್ಸವ, ನಗು ಬಂದ್ಬಿಡೋದು. ಓಕೆ. ಇನ್ನು ಈಗ ಅಶ್ವಿನಿ ಅವರು ಮತ್ತೆ ಜಾನ್ವಿ ಅವರು ಸ್ವಲ್ಪ ಬೇರೆ ಬೇರೆ ತರ ಇದಾರಲ್ವಾ, ಅಂತರ ಕಾಯ್ದುಕೊಂಡಿದಾರಲ್ವಾ, ಅದು ಗಿಲ್ಲಿ ಅವರು ಹೇಳ್ತಾರೆ ನೀವು ಸುಮ್ನೆ ನಾಟಕ ಮಾಡ್ತಾ ಇದ್ದೀರಾ ನಂಗೆ ಗೊತ್ತು ಅಂತ ಹೇಳ್ಬಿಟ್ಟು. ಹೌದಾ, ನಾಟಕ ಮಾಡ್ತಿದಾರ ಅವರು? ಏನ್ ಅನ್ಸತ್ತೆ ನಿಮ್ಗೆ? ಗಿಲ್ಲಿ ಅವ್ರು ಹೇಳ್ತಾರೆ ಒಂದತ್ರ, ನೀವ್ ಇಬ್ರು ಚೆನ್ನಾಗೇ ಇದ್ದೀರಾ, ಸುಮ್ನೆ ಈ ತರ ಅದು ಬೇರೆ ಬೇರೆ ಇರೋ ತರ ಮಾಡ್ತಿದೀರಾ ಅಂತ ಹೇಳ್ತಾರೆ. ಕಣ್ಣಿಗೆ ನಂಗೆ ಕಂಡಿಲ್ಲಮ್ಮ, ನಾಟಕ ಪಾಟಕ ಕಂಡಿಲ್ಲ ಅದ್ ನಮಗ. ತಾವ ಎಲ್ಲ ಕಡೆ ನೋಡ, ಯಾರಿಗೆ ನೋಡವ, ನಮ್ಗಂತ ಎಲ್ಲ ಭಾವನೆ ತಿಳ್ಕೊಳಕ್ ಆಗಲ್ಲ ನಮಗ. ಎಲ್ಲ ಕಡೆ ಕಣ್ಣಾಡಿಸ್ತಿರ್ತಾರೆ, ಎಲ್ಲ ಕಡೆ ಕಣ್ಣಾಡ್ಸವ. ಕೂರಲ್ಲ ನಿಂದ್ರಲ್ಲ. ಓಕೆ. ನಮ್ಗಂತ್ರ ನಿಜವಾಗಿ ದೂರ ಆಗ್ಯಾರ ಅಂತ ಅನ್ಸ. ಮತ್ ಮಾತಾಡಿದ್ದೆ ಕೇಳಿಲ್ಲಮ್ಮ ನಾನು, ಸುಳ್ಳೆ ಹಂಗನ್ಬೇಕು. ಅವ್ರ ಮತ್ತಿದು ವಾದ ಆದಿಂದ ಮಾತಾಡಿದ್ದೆ ಕೇಳಿಲ್ಲ ನಾನು. ಅಮ್ಮ, ಇನ್ನ ಯಾರಲ್ಲಿ ಚೆನ್ನಾಗಿ ಆಟ ಆಡ್ತಾ ಇಲ್ಲ, ಎಂಟರ್ಟೈನ್ ಮಾಡ್ತಾ ಇಲ್ಲ ಎಲ್ರುನುವೆ, ಯಾರು ಆಚೆ ಬರ್ಬೋದು, ಯಾರು ಬದಲಾವಣೆ ಆದ್ರೆ ಅಲ್ಲಿ ಉಳ್ಕೊಳಕ್ ಸಾಧ್ಯ? ಹೆಂಗ್ ಹೇಳ್ತಮ್ಮ, ಎಲ್ಲರೂ ಆಟ ಆಡ್ಬೇಕು ಗೆದಿಬೇಕಂತ ಹೋಗಿರ್ತಾರ. ಅಂದ್ರೆ ಸ್ವಲ್ಪ ಹೆಸರು ಹೆಂಗ್ ಹೇಳಕ್ ಆತದ ಹೇಳ, ಹಂಗೆಲ್ಲ ಹೇಳಕ್ ಆಗಲ್ಲ. ಒಬ್ರಿಗೆ ತಿಳಿಯೋದು ಒಬ್ರಿಗೆ ಕೇಳೋದು ಆಗಲ್ಲ. ಯಾರು ಅದೃಷ್ಟ ಇದ್ದವ್ರು ಗೆದ್ದು ಬರ್ತಾರೆ. ಅಲ್ಲ ಅಮ್ಮ, ಹಂಗಲ್ಲ. ಇವಾಗ ಚೆನ್ನಾಗಿ ಆಟ ಆಡ್ತಿರ್ತಾರೆ, ಇನ್ನೂ ಚೆನ್ನಾಗಿ ಆಡಿದ್ರೆ ಮನೇಲಿ ಉಳ್ಕೋಬಹುದು. ಈಗ ನಾಮಿನೇಟ್ ಆಗಿ ಅವ್ರ ಮನಸ್ಸಿನ ಮಾತು ಯಾರಿಗೆ ಹೇಳಂಗಿಲ್ಲ. ಅವ್ರ ಮನಸ್ಸಿನ ಮಾತು ಹೇಳಂಗಿಲ್ಲ. ಮತ್ತೆ ಎಲ್ಲರಿಗೂ ಚೆನ್ನಾಗಿ ಆಡ್ರಿ ಅಂತ ಹೇಳ್ಬಿದ್ದೀನಿ, ಚೆನ್ನಾಗಿ ಆಡಿ ಗೆದ್ಕೊಂಡ್ ಬರ್ರಿ ಅಂತ ಹೇಳಿನಿ. ಆದ್ರೆ ಯಾರೊಬ್ಬರಿಗೆ ಗೆದ್ದೆವ್ರು ಹಂಗ ನಮ್ಮ ಹೇಳೋದು. ಈ ವಾರ ಯಾರು ಆಚೆ ಬರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಅದ್ ಹೇಳಲ್ಲ ನೀವು? ಇಲ್ಲ, ಯಾರು ಬರ್ಬೋದು ಅಂತ ಹೆಂಗ್ ಹೇಳ್ಬೇಕ್ರಿ, ಓಟಿನ ಮೇಲೆ ಲೆಕ್ಕ ಅದು. ಯಾರಿಗೆ ಒಂದ್ ಓಟ್ ಹೆಚ್ಚಿಗೈತಂದ್ರ ಅವ್ರು ಯಾರು, ಯಾರು ಒಂದ್ ಓಟ್ ಕಡಿಮೆ ಐತಂದ್ರ ಅವ್ರು ಬಂದ್ಬಿಡೋದು. ಹಂಗಲ್ಲಿ ಒಬ್ರಿಗೊಬ್ರು ಹಿಂಗ್ ನಾಮಿನೇಟ್ ಮಾಡಿ ಊರೇ ಹೋತಾರ ಅನ್ನೋದು ಹಂಗ ಹೇಳಕ್ ಆಗಲ್ಲ. ಅಲ್ಲೇ ಒಳಗೆ ಇದ್ದ ಹೇಳಕ್ ಆಗಲ್ಲ. ಹೊರಗೆ ನಾ ಬರೋದೇ ನನ್ಗೆ ಗೊತ್ತಿದ್ದಿಲ್ಲ, ಇನ್ನೊಬ್ರದ ಇವರೇ ಬರ್ತಾರಂತ ಹೆಂಗ್ ಹೇಳಕ್ ಆಗ್ತದಮ್ಮ? ಹೇಳಕ್ ಆಗಲ್ಲ. ಇನ್ನು ರಘು ಅವ್ರ ಬಗ್ಗೆ ಏನ್ ಅನ್ಸುತ್ತಮ್ಮ ನಿಮ್ಗೆ? ರಘು ಅವ್ರು ಒಳ್ಳೆ ಬಿಡು, ಮೊದಲು ಬಂದ ಸಾಕ ಸ್ವಲ್ಪ ಚೆನ್ನಾಗಿ ಅವ್ನು ಮಗು ಅಂತ ಮನ್ಸ ಅವಂದು ಚೆನ್ನಾಗಿ. ಕಿಚನ್ ಬಗ್ಗೆ ಚೆನ್ನಾಗೆ ಹ್ಯಾಂಡಲ್ ಮಾಡಿದ.
ಕಾಲೇಜ್ ಬಗ್ಗೆ ಹ್ಮ್ ಕಿಚನ್ ಬಗ್ಗೆ ಹ್ಮ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ. ಹ್ಮ್ 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 ಅವ್ ಬಂದಾಗ ಸ್ವಲ್ಪ ಊಟ ಜರ ಊಟ ಬಂದಿತ್ತಲ್ಲ, ಮನೆ ಊಟ ಹ್ಮ್ ಸ್ವಲ್ಪ ಇದು ವೇಸ್ಟ್ ಆಯ್ತಲ್ಲ, ಹ್ಮ್ ಊಟ ಎಷ್ಟೊಂದು ಎಷ್ಟು ಮಾಡ್ತೀರಿ ಅಂತೇಳಿ ಜರ ಕಂಟ್ರೋಲಿಗೆ ತಂದ. ಹ್ಮ್ 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 ಕಂಟ್ರೋಲಿಗೆ ತಂದ, ಎಲ್ಲರಿಗೂ ಕ್ಲೀನ್ ಮಾಡ್ಲಕ್ ಹಚ್ಚಿದ, ಹ್ಮ್ ಚೆನ್ನಾಗಿ ನಿಭಾಯಿಸ್ತ. ಹ್ಮ್ ಓಕೆ. ಮತ್ತೆ ನೀವು ಅವ್ರ ಕ್ಯಾಪ್ಟನ್ಸಿನೇ ಬೇಕು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ತೀರಾ ಮತ್ತೂ. ಯಾಕೆ ಅಷ್ಟೊಂದು ಇಷ್ಟ ಆಯ್ತು ರಘು ಅವರು ಅಂತ ಹೇಳ್ಬಿಟ್ಟು ಮಲ್ಲಮ್ಮ ಅವ್ರಿಗೆ 2 ಸಲ ಅನ್ಸುತ್ತೆ. ಏನ್ 2 ಸಲ ರಘು ಒಂದೇ ಸಲ ಓಟ್ ಹಾಕಿದ್ದು, 2 ಸಲ ಇಲ್ಲಿ ಎಲ್ಲರೂ ಇವ್ರಿಗೆ ಹಾಕಕತ್ರ ನಾ ಗಿಲ್ಲಿ ನಾವ್ ಇಬ್ರೇ ಹಾಕಿವನಂತೀನಿ. ನೀ ಇಬ್ರು 2 ಓಟ್ ಬೀಳತ್. ಹೌದು, 2 ಓಟ್ ಬಿದ್ದಿದ್ದು. ಯಾಕೆ ಏನ್ ಇಷ್ಟ ಆಯ್ತಮ್ಮ ಅವ್ರ ಕ್ಯಾಪ್ಟನ್ಸಿ ನಿಮ್ಗೆ? ಚೆನ್ನಾಗಿ ಮಾತಾಡ್ತಿರಲ್ಲ ಎಲ್ಲರಿಗೆ. ಕಾಲೇಜ್ ಬಗ್ಗೆ ಚೆನ್ನಾಗಿ ಹೇಳ್ದ, ಕಿಚನ್ ಬಗ್ಗೆ ಚೆನ್ನಾಗಿ ಇದ್ ಮಾಡಿ ನಿಭಾಯಿಸಿನಲ್ಲ, ಅವ್ರ ಮಾತು ಇಷ್ಟ ಆಯ್ತು. ಅವ್ರ ಮಾತು ಇಷ್ಟ ಆಯ್ತು, ಅದಕ್ಕೆ ಹಾಕಿದೆ. ಖಂಡಿತ ಅಲ್ಲಮ್ಮ, ಅವ್ರಿಗೆ ಹಾಕಿದಂತ ಗೊತ್ತಾಯ್ತಲ್ಲ. ಮ್ಯಾಲ ಹೋಗಿ ಹಾಕಿದ್ದೇವ್ ನಾವು ಲಿಫ್ಟ್ ಬಗ್ಲಾಗ. ಆಮೇಲೆ ಮಡಿಕೆಗೆ ಒಬ್ರು ಫೋಟೋ ಅನ್ಸ್ಬಿಟ್ಟು ಹೊಡಿತೀರಾ? ಅದಕ್ಕೆ ಕಾಕ್ರೋಚ್ ಅದೇ ಅದೇ ವಿಚಾರಕ್ಕೆನಾ ನಿಮ್ಗೆ ಗೆಜ್ಜೆ ವಿಚಾರವಾಗಿ ನಿಮ್ ಮೇಲೆ ಸುಳ್ಳು ಇದ್ ಮಾಡಿದ್ರು ಅಂತ? ಆಮೇಲೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಮಾತಾಡ್ತಾರ, ಅಮ್ಮ ಅನ್ಕೊಂಡು ಆಮೇಲೆ ಮಾತಾಡ್ಕೊಂಡು ಆರಾಮಾಗಿದ್ದಾರೆ. ಓಕೆ. ಈ ಸಲ ಎಲ್ಲರಿಗೂ ನಾಮಿನೇಟ್ ಮಾಡಿ ಅವು ಬ್ಯಾಗ್ಗಳೆಲ್ಲ ಹೊರಗಿಟ್ಟಾರ. ನಿನ್ನೆ ಹೆಂಗಾನು ಏನು ಕತಿ ಅನ್ನೋದು ಅಲ್ವಾ? ಈಗ ನಾವು ಮೊದಲು ಫಸ್ಟಿಗೆ ಇಂಟ್ರಿ ಕೊಟ್ಟು ಬರ್ತೀವಲ್ಲ, ಮೊದಲೆಲ್ಲ ನಾಮಿನೇಟ್ ಆದ ಅಲ್ಲಿ ಕಿಚನ್ ಬಗಲ ಒಂದು ರೂಮ್ ಅದ, ಅಲ್ಲಿ ಇಡ್ತಿದ್ದೆವು. ಸಲ ಯಾಕೇನೋ ಹೊರಗಿಟ್ಟಾರ ಅದೇ ಗೊತ್ತಾಗವಲ್ದು. ಕುತೂಹಲ ಮಂದಿದು. ಅದೊಂದು ಕುತೂಹಲ ಆಗಿಬಿಟ್ಟದ. ಎಲ್ಲ ಒಂದೇ ಸಲ ಆಚೆ ಹೋಗ್ಬಿಡ್ತಾರ. ಎಲ್ಲರೂ ಅಷ್ಟೇ ಮಂದಿದೆ. ನೋಡೋಣ ಏನಾಗತ್ತೆ ನೋಡಮ್. ರಕ್ಷಿತ ಏನಂತ ಗಿಲ್ಲಿ ಗಿಲ್ಲಿ ಒಂದ್ ರೌಂಡ್ ಒಳಗ್ ಹೊರಗೋಗಿ ಬರಂಬ ಅಂತ. ಅವ್ರಿಗೆ ಆಲ್ರೆಡಿ 1 ರೌಂಡ್ ಹೋಗ್ ಬಂದಿದ್ದಾರೆ. ಒಂದ್ ರೌಂಡ್ ಹೋಗಂಬ ಅಂತ ಆಕೆ ಓದ್ತಿದ್ರು ಹೋಗ್ ನೀನೆ ಅಂತಾವ. ನಾವ್ ಬರಲ್ಲ, ನೀವ್ ಬೇಕಾದ್ರೆ. ಆರಾಮಿದಾರೆ ಅಲ್ಲ ಗಿಲ್ಲಿ ಆ ಮನೇಲಿ? ಆರಾಮ, ಎಲ್ಲರೂ ಆರಾಮದ, ಯಾರು ಆರಾಮಿಲ್ಲ ಅಂತೀವಿ. ಎಲ್ಲರೂ ಚೆನ್ನಾಗ್ಯಾರ, ಎಲ್ಲರೂ ಆರಾಮದ. ಅಲ್ಲಿ ಏನ್ ಕಡಿಮೆ ಅಂತ ಕಷ್ಟ ತಿಂದಿರ್ತಾರೆ, ಎಲ್ಲರೂ ಸರಿಯಾಗಿ ಸಿಗ್ತದ. ಏನು ಸ್ನಾನ ಮಾಡ್ಲಿಕ್ಕೆ ಬಿಸಿ ನೀರು ಸಿಗ್ತಾವ, ಒಳ್ಳೆ ಒಳ್ಳೆ ಊಟ ಸಿಗ್ತಾವ, ಒಳ್ಳೆ ಒಳ್ಳೆ ಹಣ್ಣುಗಳು ಸಿಗ್ತಾವ, ಒಳ್ಳೆ ಹಾಲು ಸಿಗ್ತದ, ಕಾಫಿ ಕುಡಿತಾರ, ಟೀ ಕುಡಿತಾರ. ಅಲ್ಲಿ ಏನ್ ಕೊರತೆ ಅದಂತ ಕಷ್ಟ ಹೇಳ್ತಾರಮ್ಮ ಅವರು. ಗೊತ್ತಿಲ್ಲ, ಕಂಟೆಸ್ಟೆಂಟ್ಸ್ ಹೇಳ್ತಾರೆ ಅಮ್ಮ, ತುಂಬಾ ಅಳ್ತಾರೆ ಕೆಲವೊಬ್ರು. ಒಂದೊಂದ್ಸಲ ಅಲ್ಲೇ ಅಳ್ತಾರೆ, ಬಿಗ್ ಬಾಸ್ ಮನೇಲೆ ಅಳ್ತಾರೆ ನೋಡಿ. ಆಗ್ತಾ ಇದೆ, ನಂಗೆ ಅದ್ ಬೇಕು, ನಂಗೆ ಇದ್ ಬೇಕು, ನಂಗೆ ಐಸ್ ಕ್ರೀಮ್ ಬೇಕು, ನಂಗೆ ಚಿಕನ್ ಬೇಕು ಅಂತೆಲ್ಲ ಹತ್ತಿರೋದು ಉಂಟು. ನೀವು ಹಿಂದಿನ ಬಿಗ್ ಬಾಸ್ ಎಪಿಸೋಡ್ಸ್ನೆಲ್ಲ ನೋಡಿದ್ದೀರಾ? ಹಿಂದಿನ ಸೀಸನ್ಗಳು? ಹಿಂದಿನ ಸೀಸನ್ ಸ್ವಲ್ಪ ನೋಡ್ತಿದ್ದೆವು. ಹೌದು ಅಂತಿದ್ರು ಅವಾಗ. ಅವಾಗ ಸುಮ್ನೆ ಬೇಕತ್ತಂದರ್ ತಗೋರಿ. ಅಲ್ಲಿ ಆ ಸಲ ಹಂಗ್ ಕೊಟ್ಟು ಈ ಸಲ ಹಿಂಗೆ ಹೆಂಗ್ ಕೊಡ್ತಾರ? ಒಂದೇ ಸವನ ಎಲ್ಲರಿಗೂ ನೋಡೋದ, ಭೇದ ಭಾವ ಮಾಡಲ್ಲ ಅವ್ರು ಬಿಗ್ ಬಾಸ್ ಅವ್ರು. ಮತ್ತೆ ಹಂಗ ಅನ್ನಕಾತದ. ಹಿಂದಿನ ಸೀಸನ್ ಅಲ್ಲಿ ಹೆಂಗಿತ್ತು ಅಂದ್ರೆ ಅಮ್ಮ, ನೀವು ಗೊತ್ತಿರ್ಬೋದು ಅನ್ಸುತ್ತೆ, ಸ್ವರ್ಗ ನರಕ ಅಂತ 2 ಕಾನ್ಸೆಪ್ಟ್ ಇತ್ತು. ಸ್ವರ್ಗದಲ್ಲಿರೋರು ಬಚಾವೋ, ಇವಾಗ ನಿಮ್ಗೆ ಹೆಂಗೆ ರಾಜಾರಾಣಿ ಕಾನ್ಸೆಪ್ಟ್, ಅರಮನೆ ಕಾನ್ಸೆಪ್ಟ್ ಕೊಟ್ರಲ್ವಾ, ಅದೇ ತರನೇ ನರಕದಲ್ಲಿರೋರಿಗೆ ನರಕ ದರ್ಶನ ಆಗಿತ್ತು. ಅಂಬಲಿ ಗಂಜಿ ಅದನ್ನು ಒಬ್ಬೊಬ್ರಿಗೆ ಆಯ್ತಲ್ಲ. ಅದು ಚೆನ್ನಾಗತ್ತದ ಬಿಡು, ಅಲ್ಲಿ ಕುಂದ್ರದ ಒಳಗಡೆ. ಯಾಕೆ ಒಂದಿನ ಗಂಜಿ ಕುಡ್ಕೊಂಡು ಏನೋ ಅನುಭವ ಆಗ್ತದ ಅಂತ ಹೇಳ್ತಿದ್ರು ಅವ್ರು ಒಳಗ್ ಹೋದವ್ರು. ಅಲ್ಲಿ ಇಲ್ಲಿವರೆಗೂ ಒಳಗೆ ಹೋಗಿ ಬಂದ್ರ ಆಯ್ನ ಸಾಕಷ್ಟು ತಿಳಿತದ, ಒಂದಿನ ಅಂಬಲಿ ಕುಡಿದ್ರ ಸಾಕಷ್ಟು ತಿಳಿತದ ಅಂತ ಹೇಳ್ತಿದ್ರು. ಅದಕ್ಕೆ ನಮಗ ಒಂದಿನ ಹಾಕಲಿ ಅಂತಿದ್ದೆ ನಾನು ಮನಸ್ಸಿನಾಗ, ಏನ್ ತಿಳಿತದಂತ ನೋಡಿ. ಇಷ್ಟು ಸ್ಟ್ರಾಂಗ್, ನಾನು ಹಾಕಿದ್ರೆ ಒಳಗೆ ಹೋಗಿ ಕುಂದಿರ್ತಿದ್ದೆ ಮೇಲ್ಗಡೆ. ಓಕೆ. ಅಲ್ಲ ಮಲ್ಲಮ್ಮ ಅವರೇ, ನೀವು ಇಷ್ಟು ಸ್ಟ್ರಾಂಗ್ ಇದ್ದೀರಾ, ಇಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ, ಇಷ್ಟು ಆಕ್ಟಿವ್ ಆಗಿದ್ರಿ, ಮತ್ತೆ ಏನೇ ಟಾಸ್ಕ್ ಕೊಟ್ರು, ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಅಲ್ಲಿ ಹೋಗ್ತಾ ಇದ್ರಿ, ಫ್ರಾಕ್ ಹಾಕ್ಬೇಕಂದ್ರೆ ಫ್ರಾಕ್ ಹಾಕೊಂತ ಇದ್ರಿ, ಎಲ್ಲದನ್ನು ಕೂಡ ಯಾವ್ದು ಮುಜುಗರನೇ ಇಲ್ದೆ ನಾನು ಎಲ್ಲದಕ್ಕೂ ಸೈ ಅಂತ ಹೇಳ್ಕೊಂಡಿದ್ರಿ. ಹೌದು. ಆದ್ರೂ ಕೂಡ ಆಚೆ ಬಂದಿದ್ದೀರಾ. ಏನ್ ಮಾಡ್ಬೇಕು ನೋಡ್ರಿ, ಇನ್ನೊಮ್ಮೆ ಹೇಳ್ಬೇಕ್ರಿ ಬಿಗ್ ಬಾಸ್. ಏನ್ ಹೇಳ್ತೀರಾ? ಅದೇ ಇನ್ನೊಮ್ಮೆ ಎಂಟ್ರಿ ಕೊಡ್ರಿ ನಮಗ್ ಬರಾಕಂತ ಕೇಳ್ಕೊತೀರಾ? ಎಲ್ಲ ಕೇಳ್ಕೊಂಡಿರಿ. ಏನ್ ಆಡ್ತಂದ್ ನೋಡಮ್ ಕರ್ತಂದ್ ಹೋಗಿ ಬೇಡದು. ನಾವಂತೂ ಹಿಂಗೆ ಬಂದಿರಿ, ಒಂದ್ ಸೀರೆ ಮ್ಯಾಗ ನಮ್ ಸೀರೆ ಕೊಡ್ಸಂತ ಬೇಡದಾಗಿ ಹೋಗಿ ಕಳಿಸ್ತಾರ. ಓಕೆ, ಸೀರೆ ಕಳಿಸ್ತಾರ. ಓಕೆ. ಇನ್ನ ನೀವು ಇಲ್ಲಿಂದ ವಾಪಸ್ ಹಳ್ಳಿಗೆ ಹೋದ್ರೆ ಈ ಸೆಲೆಬ್ರೇಷನ್ ಎಲ್ಲ ಹೆಂಗಿರುತ್ತೆ? ಅವಾಗ ತುಂಬಾ ಖುಷಿ ಪಡ್ತಾರೆ. ತುಂಬಾ ಖುಷಿ ಪಡ್ತಾರ, ಕಾಯ್ಲಕತ್ತಾರೆ ಊರ್ ಕಡೆ ರೀ. ಯಾವಾಗ ಬರ್ತಾಳ ಅಂತೇಳಿ.
ಹ್ಮ್ 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 ತುಂಬಾ ಖುಷಿ ಪಡ್ತಾರೆ. ಹ್ಮ್ ಹ್ಮ್ ನಮ್ಮ ಹಳ್ಳಿಯವರು ಹಿಂಗ ಬಿಗ್ ಬಾಸ್ ಮನೆಗೆ ಹೋಗಂದ್ರ ಅವ್ರು ಖುಷಿ ಆಗಲ್ಲಾರೆ. ಹ್ಮ್ ನಮ್ಮ ಊರನವ್ರಿಗೆ ಹ್ಮ್ ನಾವು ಈ ಕರ್ನಾಟಕ ಖುಷಿ ಆಗ್ಯಾರ. ಹ್ಮ್ ಅಮ್ಮ, ಇದೊಂದು ನಿಮ್ಗೆ ಒಂದು ಕಾಲೇಜ್ ಅನ್ನೋ ಕಾನ್ಸೆಪ್ಟ್ ಕೊಟ್ಟಾಗ ನೀವು ಪಾಪ ಬೇಜಾರಾಗ್ತೀರಾ? ಅಂದ್ರೆ ಮಾತಾಡೋಂತ ಸಂದರ್ಭದಲ್ಲಿ ಶಾಲೆಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ವಿದ್ಯಾಭ್ಯಾಸ ಅನ್ನುವಂಥದ್ದು ಎಷ್ಟು ಮುಖ್ಯ. ಇತ್ತೀಚಿನ ದಿನಗಳಲ್ಲಂತೂ ಅದಿಲ್ಲದೆ ಏನೂ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಮಿಸ್ ಮಾಡ್ಕೊಂಡ್ರಿ ನೀವು. ತುಂಬಾ ಅದಿಲ್ಲದೆ ಇದ್ರು ಇಲ್ಲಿ ತನಕ ಬಂದಿದ್ದೀರಾ, ಅದೆಷ್ಟು ಖುಷಿ ಇದೆ. ಅದು ತುಂಬಾ ಖುಷಿ ಆಯ್ತು ಬಿಡ್ರಿ. ಅದೊಂದ್ ಸ್ವಲ್ಪ ಇದ್ದೇ ಇದ್ರಿ ನಾ ದೂರ ಆಗ್ತಿತ್ತು. ಅದಿರ್ಲಾರ್ದೆ ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿ. ಅದಿದ್ರಂತ್ರ ಏನೋ ಖುಷಿ ಆಗ್ತಿತ್ತು. ಓಕೆ, ಹಿಂಗೆ ಖುಷಿಯಾಗಿ ನಗ್ನಗ್ತಾ ಇರಿಮ್ಮ. ನಾನು ಚಾಲೆಂಜ್ ಮಾಡಿ ಬಂದಿದ್ದೀನಿ ಆಫೀಸಲ್ಲಿ, ಇದನ್ನ ನಾನು ಬಾಯಿ ಬಿಡಿಸ್ತೀನಿ ಮಲ್ಲಮ್ಮ ಅವ್ರ ಹತ್ರ ಅಂತ ಹೇಳ್ಬಿಟ್ಟು. ಏನ್ರಿ ಓಕೆನಾ? ನೀವು ನನಗೆ ಭಾಷೆ ಕೊಡ್ಬೇಕು ಹೇಳ್ತೀನಿ ಅಂತ. ಹಂಗಾದ್ರೆ ನಾನು ಕ್ವಶನ್ ಕೇಳ್ತೀನಿ. ಕ್ವಶನ್ ಹೇಳೋದಿತ್ತಂದ್ರೆ ಹೇಳ್ತೀನಿ. ಯಾರು ಹೇಳಾರ್ದ ಕ್ವಶನ್ ಏನಿಲ್ಲ, ನೀವು ಹೇಳಲ್ಲ ಅಷ್ಟೇ. ನೀವು ಆರಾಮಾಗಿ ಹೇಳ್ಬೋದು, ಅದೆಂತ ಇಲ್ಲ. ಬಟ್ ನೀವೆಲ್ಲೂ ಕೂಡ ಹೇಳಿಲ್ಲ. ನನಗೂ ಅವಾಗಿಂದ ಸ್ಟಾರ್ಟಿಂಗ್ ಕ್ವಶನ್ ಕೇಳಿದೆ, ಅದು ಎಂಡ್ ತನಕ ಕೇಳ್ತಾನೆ ಇದ್ದೀನಿ, ನೀವು ಉತ್ತರ ಮಾತ್ರ ಕೊಡ್ತಾನೆ ಇಲ್ಲ. ಅದಕ್ಕೆ ನಾನು ಸ್ಟ್ರಾಂಗ್ ಆಗಿ ಅದಕ್ಕೆ ಉತ್ತರ ಕೊಡಂಗಿತ್ತಂದ್ರೆ ಕೊಡ್ತೀನಿ, ಕೊಡ್ಬೋದು. ಅದು ಕೊಡಲಾರಿದ್ರೆ ಕೊಡಲ್ಲ ಅಷ್ಟೇ. ಕರೆ ಇತ್ತಂದ್ರೆ ಕೊಡ್ತೀನಿ, ಸುಳ್ಳಿತ್ತಂದ್ರೆ ನಾನು ಸುಳ್ಳಿಗೆ ಕೊಡಲ್ಲ. ಎಂತ ಇಲ್ಲ, ಸುಳ್ಳು ಸತ್ಯ ಅಂತ ಏನಿಲ್ಲ. ನಿಮ್ಮ ಪ್ರಕಾರ ಈ ಸೀಸನ್ ಅಲ್ಲಿ ಫೈನಲ್ಗೆ ಯಾರು ಬರ್ತಾರೆ, ಯಾರು ಗೆಲ್ತಾರೆ? ನೀವು ಇದನ್ನ ಎಲ್ಲೂ ಹೇಳಿಲ್ಲ. ನಿಮ್ ಪ್ರಕಾರ ಅವ್ರ ಹೆಸರು ಹೇಳಿದ್ರೆ ತಪ್ಪು, ಇವ್ರ ಹೆಸರು ಹೇಳಿದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದು ಅದೆಲ್ಲ ಏನಿಲ್ಲ ಅಮ್ಮ, ಆಯ್ತಾ? ನಿಮ್ಗೆ ನೀವು ಅಲ್ಲಿ ನೋಡಿ, ಆಟ ನೋಡಿ, ಅವ್ರು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇರೋದನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ಇವ್ರು ಗೆಲ್ಬೇಕಪ್ಪ, ಇವ್ರ ನಿಯತ್ತಿಂದ ಆಟ ಆಡ್ತಿದಾರಪ್ಪ ಅಂತಂದ್ರೆ ಯಾರು? ಎಲ್ಲರೂ ತಮ್ಮ ಇಟ್ಟಕ್ಕೆ ನಾವು ಆಟ ಆಡೇ ಆಡ್ತಾರ. ಒಬ್ಬರ ಉತ್ತರ ಬೇಡ ನಂಗೆ. ಒಬ್ಬರ ಹೆಸರು ನಾ ಎಲ್ಲರಿಗೂ ಹೇಳ್ತೀನಿ. ಎಲ್ಲರೂ ಚೆನ್ನಾಗಿ ಆಡಿ ಚೆನ್ನಾಗಿ ಎಲ್ಲರೂ ಗೆದ್ದು ಬಂದ್ರಿ. ಇಷ್ಟು ಮಂದಿಯಾಗ ಯಾರೇ ಒಬ್ರು ಗೆದ್ರು ನಮ್ಗೆ ಖುಷಿ ಅಂತ ಹೇಳ್ಬಿದ್ದೀನಿ. ಈಗ ಹೊರಗಡೆ ನಾ ಒಬ್ಬರ ಹೆಸರು ಹೇಳಕ್ ಆಗಲ್ಲ. ಅದೊಂದ್ ಬಿಟ್ಟು ಮತ್ತೆ ಕೇಳ್ರಿ ಹೇಳ್ತೀನಿ. ನಾನು ಅದನ್ನೇ ಕೇಳಿಸ್ತೀನಿ ನನ್ನ ಮಲ್ಲಮ್ಮ ಕೈಲಿ ಅಂತ ಹೇಳಿ ಬಂದಿದ್ದೀನಿ. ನೀವು ಒಬ್ಬರ ಹೆಸರು ಹೇಳಲೇಬೇಕು ಇವಾಗ. ನಾನೇ ಗೆಲ್ತೀನಿ ಮತ್ತ ಹೋಗಿ. ಒಬ್ಬ ಅಲ್ಲ, ಎಷ್ಟು ಜಾಣತನದ ಉತ್ತರ ಅಂತ ಅಂದ್ರೆ. ಓಕೆ, ನಮ್ಮ ವಾಪಸ್ಸಿಗೆ ನಾನೇ ಗೆದ್ದು ಬರ್ತೀನಿ. ತುಂಬಾ ಖುಷಿ ಆಯ್ತಮ್ಮ ನಿಮ್ ಜೊತೆ ಮಾತಾಡಿ. ಇನ್ನೂ ಈ ಎಪಿಸೋಡ್ ಸಾಕಾಗಲ್ಲ, ಅಷ್ಟು ಕೂತ್ಕೊಂಡು ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ನಂಗೂ ರೊಟ್ಟಿ ಮಾಡ್ಕೊಡ್ಬೇಕು ನೀವು ಒಂದಿನ. ನೀವು ಎಲ್ಲಿರ್ತೀರಿ? ನಾನು ಬರ್ತೀನಿ ನಿಮ್ ಕೈ ರೊಟ್ಟಿ ತಿನ್ನಕ್ಕೆ. ಬರ್ರಿ. ಓಕೆ, ಹೀಗೆ ಖುಷಿಯಾಗಿ ನಗ್ನಗ್ತಾ ಸಿನಿಮಾ ಕನಸನ್ನ ಕಾಣ್ತಾ ಇದ್ದೀರಾ. ಒಳ್ಳೆ ಪಾತ್ರನ ಮಾಡಿ ನಮ್ಮನ್ನ ರಂಜಿಸಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಆಗಿರಿ ಅಂತ ಹೇಳ್ತಾ, ನಿಮಗೆ ಏನಂತ ಹರಿಸ್ಬೇಕು, ನೀವು ನಮ್ಮನ್ನ ಹರಿಸ್ಬೇಕು. ಅಂಡ್ ಖುಷಿ ಆಯ್ತಮ್ಮ ಫೈನಲಿ. ನಾನು ಕೂಡ ಮಾತಾಡಕ್ಕೆ ಖುಷಿ ಆಯ್ತು, ಜನರಿಗೆ ಖುಷಿ ಆಯ್ತು, ಎಲ್ಲರಿಗೆ ಜನರಿಗೆ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕೊನೆಗೂ ಮಲ್ಲಮ್ಮ ಯಾರು ಗೆದ್ದು ಬರ್ತಾರೆ ಅಂತ ಹೇಳಲಿಲ್ಲ, ನಾನೇ ಗೆಲ್ತೀನಿ ಅನ್ನುವಂತಹ ಬುದ್ಧಿವಂತಿಕೆಯ ಉತ್ತರವನ್ನ ಕೊಟ್ರು. ಸೊ ಮುಂದಿನ ವಾರ ಇನ್ನೊಂದು ಸ್ಪೆಷಲ್ ಎಪಿಸೋಡ್ ನೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.